ಶ್ರೀ ಗುರುಭ್ಯೋ ನಮಃ. ಹೀಗೆ ನಮ್ಮ ಈ ರುಕ್ಮಿಣೀಶ ವಿಜಯದ ಪ್ರಯಾಣವು 3ನೇ ಸರ್ಗಕ್ಕೆ ಕಾಲಿಟ್ಟಿದೆ. ಇದರಲ್ಲಿ ಶ್ರೀಕೃಷ್ಣನು ಶಕಟಾಸುರನನ್ನು ಕೊಂದ ತರುವಾಯ ಗಾಳಿಯ ಆಕಾರದಲ್ಲಿದ್ದ ತೃಣಾವರ್ತನು ಆ ಕೃಷ್ಣನನ್ನು ಕೊಲ್ಲಲು ಬಂದನು. ಅಹಂಕಾರಿಯಾದ ಅವನು ದೈತ್ಯರ ಗುಂಪಿಗೆ ಮುಖ್ಯಸ್ಥನಾಗಿ ಅವರ ಪ್ರಾಣದಂತಿದ್ದನು. ಗಾಳಿಯು ಆಕಾಶದಲ್ಲಿ ಅಡಗಿ ಹೋಗುವುದರಿಂದ ಗಾಳಿಯ ರೂಪನಾದ ಅವನು ತನ್ನ ಮರಣಕ್ಕೆ ಆಕಾಶವೇ ಯೋಗ್ಯ ಸ್ಥಳವೆಂದರಿತು ಎಂಬಂತೆ ಕೃಷ್ಣನನ್ನು ಎತ್ತಿಕೊಂಡು ಆಕಾಶಕ್ಕೆ ಹಾರಿದನು. ಹೀಗೆ ತೃಣಾವರ್ತನು ಕೃಷ್ಣನನ್ನು ಕೊಲ್ಲಲು ಸಂಚುಗಳನ್ನು ಮಾಡುತ್ತಾ ಇದ್ದಾನೆ. ಅತಃಪರೋ ದೈತ್ಯ ಕದಂಬಕಾಸುಂ ರಿವೋದ್ದಥೋ ವಾತ ಶರೀರಧಾರಿ ಪ್ರಗೃಹ್ಯ ಕೃಷ್ಣಂ ಗಗನಂ ಜಗಾಮ ಸ್ವನಾಶಯೋಗ್ಯ ಸ್ಥಳಕಾಂಕ್ಷ ಏವ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಮಾಯಾವಾದಿಯು ಕುಯುಕ್ತಿಗಳಿಂದ ಸಜ್ಜನರ ಒಳ್ಳೆಯ ಜ್ಞಾನವನ್ನು ವ್ಯತ್ಯಾಸಗೊಳಿಸುವನು. ತನ್ನ ಮಿಥ್ಯಜ್ಞಾನವನ್ನು ಹೆಚ್ಚಿಸಿ ವಾದಿಯ ಮಾತನ್ನು ಗಡಬಡ ಶಬ್ದಗಳಿಂದ ಕೇಳದಂತೆ ಮಾಡುವನು. ಉಪನಿಷತ್ಗಳು ಪ್ರತಿಪಾದಿಸುವ ಶ್ರೀಕೃಷ್ಣ ಪರಮಾತ್ಮನ ನಿರ್ಗುಣ ನಿರಾಕಾರನೆಂದು ತಿಳಿಯದಂತೆ ಮಾಡುವನು. ಅದರಂತೆ ಈ ವಾತಾಸುರನು ಕಲ್ಲು ಧೂಳಿನಿಂದ ಗೋಕುಲದ ಜನರ ಕಣ್ಣನ್ನು ಮುಚ್ಚಿಸಿದನು, ಹೆಗ್ಗತ್ತಲೆಯನ್ನುಂಟು ಮಾಡಿದನು. ತನ್ನ ಕಠಿಣ ಧ್ವನಿಗಳಿಂದ ಅವರ ಮಾತು ಕೇಳದಂತೆ ಮಾಡಿಬಿಟ್ಟನು. ಗೋಪಿಯರ ನಡುವೆ ಇರುವ ಶ್ರೀಕೃಷ್ಣನನ್ನು ಅಡಗಿಸಿದನು. ಹೀಗೆ ವಾತಾಸುರನು ನಾನಾ ಉಪಾಯವನ್ನು ಮಾಡಿ ಕೃಷ್ಣ ಪರಮಾತ್ಮನನ್ನು ಅಡಗಿಸುವುದಕ್ಕೆ ಹೊರಟನು, ಹಾಗೆ ಅಡಗಿಸಿದನು ಎಂದು ರಾಜರು ಈ ಶ್ಲೋಕದಲ್ಲಿ ವರ್ಣಿಸುತ್ತಿದ್ದಾರೆ. ದುಸ್ತಾಕಾರ್ಯಯಿತ ಶರ್ಕರಾಭಿಮರಲಂ ಚಕ್ಷುಸಮುಷ್ಣನ್ ಗವಾಂ ಮಾಮಾಸೇ ವಸತಾಮರು ತಮೋ ವಿಸ್ತಾರಯನ್ ವಾರಯನ್ ತದ್ವಾಕ್ಯ ಶ್ರವಣಂ ಕಠೋರ ಕುಟಿಲ ಧ್ವನೈರ್ಯಶೋಧಾ ಸುತಂ ದ್ಯೋತ್ಯಾಗೂಹ ಯದಾ ಗಮಾಂತಲಲನ ಗರ್ಭಂ ಕುವಾದೀವತಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣನು ಆ ದೂರದಲ್ಲಿ ಕೆಳಗೆ ಬಿದ್ದಿರುವ ದುಷ್ಟ ತೃಣಾವರ್ತನ ಶರೀರವು ಮೇಲಕ್ಕೆ ಹಾರುವುದನ್ನು ತಡೆಯಲಿಲ್ಲ. ಅದು ಆ ಕೃಷ್ಣನು ತನ್ನ ಬೆಟ್ಟದಂತಿರುವ ದೇಹವನ್ನು ಅವನ ಮೇಲೆ ಬೀಳಿಸಿ ಅವನ ಶರೀರವನ್ನು ಪುಡಿ ಮಾಡುವ ಅಭಿಪ್ರಾಯದಿಂದ ಹಾಗೆ ಮಾಡಿದನು ಎಂಬಂತೆ ಆಯಿತು ಎಂದು ರಾಜರು ಈ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮನು ಹೇಗೆ ತನ್ನ ಜಾಣ್ಮೆಯನ್ನು ತೋರಿಸುವನು ಎಂದು ವರ್ಣಿಸುತ್ತಿದ್ದಾರೆ. ತದಾ ಕಲಸ್ಯೋತ್ಪನ್ನನಾಂ ಸಶೌರೀಂ ವೃಧಾನನಾಮೀನ ಪತಿತಸ್ಯ ಧೂರಾತ್ ಗಿರೀಂದ್ರಕಲ್ಪೋತ್ಪತಿತಾತ್ಮಮೂರ್ತ್ಯಾಂ ಶರೀರಮಾಚೂರ್ಣಯಿತುಂ ದಿಯೇವ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಆ ವಾತಾಸುರನು ಕೃಷ್ಣನನ್ನು ತಲೆಯ ಮೇಲೆ ಹೊತ್ತುಕೊಂಡು ಆಕಾಶಕ್ಕೆ ಹಾರುತ್ತಾ ಹಾರುತ್ತಾ ಕೆಳಗೆ ಬಿದ್ದು ಬಿಟ್ಟನು. ಅದು ಉಚಿತವೇ ಸರಿ. ಆ ವಾತಾಸುರನು ತನಗೆ ಯೋಗ್ಯವಲ್ಲದ ಶ್ರೀಕೃಷ್ಣ ಪರಮಾತ್ಮನ ಸ್ಥಾನವನ್ನು ವೈಕುಂಠಕ್ಕೆ ಹೋಗಲು ಇಚ್ಛಿಸಿದನು. ಆದುದರಿಂದಲೇ ಅವನು ಅಷ್ಟು ಕೆಳಗೆ ಬಿದ್ದನು. ಆದ್ದರಿಂದ ಯಾರೂ ತಮಗೆ ಉಚಿತವಲ್ಲದನ್ನು ಪಡೆಯಲು ಬಯಸಬಾರದು. ಈ ವಿಷಯವನ್ನು ರಾಜರು ಈ ಶ್ಲೋಕದಲ್ಲಿ ಹೀಗೆ ವರ್ಣಿಸುತ್ತಿದ್ದಾರೆ. ಮುರಾದ್ವಿಷಂ ಮೂರ್ತಿನಿಧಾಯ ವಿಷ್ಣೋ ಪದಂ ಪ್ರವೇಷ್ಟುಂ ತ್ವರಾಯ ಗತೋಪಿ ಅಸೌಪಪಾತಾಮರವೈರದಾಸ್ಥಾಂ ದಯೋಗ್ಯ ಕಾಮಸ್ಯ ಕಥಂ ನ ಪಾತಃ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಆ ದುಷ್ಟ ವಾತಾಸುರನು ಶ್ರೀಕೃಷ್ಣ ಪರಮಾತ್ಮ ಮುದ್ದು ಕಂದನನ್ನು ಎತ್ತಿಕೊಂಡು ಗಾಳಿ ರೂಪದಿಂದ ಆಕಾಶದಲ್ಲಿ ಸುತ್ತುತ್ತಾ ಸುತ್ತುತ್ತಾ ಆ ಕೃಷ್ಣನ ಭಾರದಿಂದ
ನೀಳವಾಗಿ ಉಸಿರು ಬಿಡುತ್ತಿದ್ದನು. ಆಗ ಅವನನ್ನು ನೋಡಿದರೆ ಕೃಷ್ಣನೆಂಬ ವಿಷವನ್ನು ಕುಡಿದುದರಿಂದ ಬುದ್ಧಿ ಪಲ್ಲಟವಾಗಿ ಆಕಾಶವು ಒಂದು ಸರೋವರವೆಂದು ಭಾವಿಸಿ ಅದರಲ್ಲಿ ಮುಳುಗುತ್ತಿರುವನು ಎಂಬಂತೆ ಕಾಣುತ್ತಿತ್ತು ಆ ದೃಶ್ಯ. ಹೀಗೆ ವಾತಾಸುರನ ಬಗ್ಗೆ ರಾಜರು ಈ ಶ್ಲೋಕದಲ್ಲಿ ಹೀಗೆ ವರ್ಣಿಸಿದ್ದಾರೆ. ಹರಿಂಸ ಸಂಸ್ಥಾಪ್ಯ ಹೃದಿ ಸ್ವಕೀಯೇ ಪರಿಭ್ರಮನ್ ವ್ಯೋಮ್ನಿ ಮುಹುಶ್ವಸಂಶ್ಚ ಗರಂ ನಿಪೀಯ ಭ್ರಮಿತಾಂತರಾತ್ಮ ಸರೋದಿಯಾಭ್ರಂ ಪ್ರವಿಶಾನ್ನಿವಾಸೆ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಆ ವಾತಾಸುರನು ಕೃಷ್ಣನೊಡನೆ ಆಕಾಶಕ್ಕೆ ಹಾರಿದರೂ ಆ ಕೃಷ್ಣ ಪರಮಾತ್ಮನ ಭಾರವನ್ನು ತಡೆಯಲಾರದೆ ನೆಲದ ಮೇಲೆ ಬಿದ್ದು ಬಿಟ್ಟನು. ಅದು ಯುಕ್ತವೇ ಸರಿ. ಗಾಳಿಯ ವೇಗವು ಅಧಿಕವಾಗಿದ್ದರೂ ಅದು ಸಕಲ ಪ್ರಪಂಚವನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡಿರುವ ಶ್ರೀ ಕೃಷ್ಣ ಪರಮಾತ್ಮನನ್ನು ಹೇಗೆ ಹೊತ್ತುಕೊಂಡಿತು? ಹೀಗೆ ರಾಜರು ಈ ಶ್ಲೋಕದಲ್ಲಿ ವರ್ಣಿಸುತ್ತಿದ್ದಾರೆ ಅವನ ಬಗ್ಗೆ. ಸವಾದರೂಪಿ ವಿದಿಶೋ ಮುಕುಂದಂ ವರಾಸಹಿಷ್ಣುರ್ನಿಪತಾತ ಭೂಮೌ ತಥಾ ಹಿ ವಾತಸ್ಯ ಜವೋದಿಕೋಪಿ ಕಥಾನು ವಿಶ್ವಂಬರಮುದ್ಬಿಭರ್ತಿ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಕೃಷ್ಣನು ಕುತ್ತಿಗೆಯನ್ನು ಒತ್ತಿದ್ದರಿಂದ ಆ ವಾತಾಸುರನ ಕಣ್ಣುಗಳು ತಿರುಗಿಕೊಂಡವು. ಇದರಿಂದ ಅವನು ಹಿಂದೆ ಧೂಳು ಉಂಟು ಮಾಡಿದ ಗೋಕುಲದ ಜನರಿಗೆ ಕಣ್ಣು ಕಾಣದಂತೆ ಮಾಡಿದ ಪಾಪದ ಫಲವನ್ನು ಅನುಭವಿಸಿದನು. ಕೃಷ್ಣನು ಅವನ ತಲೆಯನ್ನು ತಿರುಗಿಸಿದರಿಂದ ಹಿಂದೆ ಅವನು ಸುತ್ತುತ್ತಾ ಗೋಕುಲದವರಿಗುಂಟು ಮಾಡಿದ ಕತ್ತಲೆಯನ್ನು ಫಲವನ್ನು ಅನುಭವಿಸಿದನು. ಶ್ರೀಕೃಷ್ಣನ ತಾಯಿ ಯಶೋದೆಯ ದುಃಖದಿಂದ ಭೂಮಿಯಲ್ಲಿ ಬೀಳುವಂತೆ ಮಾಡಿ ಸಜ್ಜನರ ಮನಸ್ಸಿಗೆ ದುಃಖವನ್ನುಂಟು ಮಾಡಿದ್ದರಿಂದ ಉಂಟಾದ ಕಷ್ಟದಿಂದ ತಾನು ನೆಲದಲ್ಲಿ ಬಿದ್ದನು. ಹೀಗೆ ನಾವು ಮಾಡಿದ್ದು ನಮಗೆ ತಿರುಗಿ ಬರುವುದು ಎಂದು ರಾಜರು ಈ ಶ್ಲೋಕದಲ್ಲಿ ವರ್ಣಿಸುತ್ತಿದ್ದಾರೆ. ಚಕ್ಷುಶೌರ್ಯ ಫಲಂ ಜಗಾಮ ಪರಿವೃತ್ತಕ್ಷ ಪ್ರಭೋ ರೋಜಸ ವಿಷಾಕ್ಷಂ ಭ್ರಮಣೇನ ದತ್ತ ತಮಸೋ ವಿಭ್ರಾಂತ ಮೂರ್ಧಾಫಲಂ ಸಾಧೂನಾಂ ಹೃದಯಾರ್ತಿಧಾನ ಫಲಿತಂ ಕ್ಲೇಶಂ ಪ್ರಪನ್ನಕ್ಷಿತೌ ಮಾತೋಪಾತಕರ ಪರಸ್ಯ ಖಲ ಪಾಷಾಣ ಪೃಷ್ಠೇ ಪತಾತ್. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಯಶೋದೆಯು ಕೃಷ್ಣ ಪರಮಾತ್ಮನಿಗಾಗಿ ಒಂದು ತೊಟ್ಟಿಲನ್ನು ಕಟ್ಟಿದಳು. ಆ ತೊಟ್ಟಿಲಿನಲ್ಲಿ ಹಗ್ಗವು ಚಿನ್ನದಿಂದ ಮಾಡಲ್ಪಟ್ಟಿತ್ತು. ಆ ತೊಟ್ಟಿಲಿನ ಮೇಲ್ಗಟ್ಟನ್ನು ಕಟ್ಟಿ ಅದರಿಂದ ತೊಟ್ಟಿಲಿಗೆ ಮಗುವು ಸಂತೋಷಗೊಳ್ಳುವುದಕ್ಕಾಗಿ ಮುತ್ತಿನ ಸರಗಳನ್ನು ಇಳಿಬಿಟ್ಟಿದ್ದರು. ಅವಳು ಆ ತೊಟ್ಟಿಲಿನ ಮೇಲೆ ಶ್ರೀ ಕೃಷ್ಣ ಪರಮಾತ್ಮನನ್ನು ಮಲಗಿಸಿ ಮುಕ್ತಿಯನ್ನು ಪಡೆದವರು ಅನುಭವಿಸುವ ಸಲೋಕ್ಯ ಮೋಕ್ಷದ ಸುಖವನ್ನು ಅನುಭವಿಸುತ್ತಿದ್ದಳು. ಹೀಗೆ ಕೃಷ್ಣ ಪರಮಾತ್ಮನನ್ನು ತೊಟ್ಟಿಲಿನಲ್ಲಿ ಮಲಗಿಸಿ ಖುಷಿಯನ್ನು ಪಡುತ್ತಿರುವ ಯಶೋದೆ ರಾಜರು ಈ ಶ್ಲೋಕದಲ್ಲಿ ವರ್ಣಿಸುತ್ತಿದ್ದಾರೆ. ಅಲೋಲಹೈಮವರಧಾಮವತೀಂಬಿತಾನಂ ಜಲಾವಲಂಬೀ ಶುಭಮೌಕ್ತಿಕರಮ್ಯಮಾಲಾಂ ದೋಲಾಂ ವಿಧಾಯ ತದುಪರ್ಯದಿರೋಪ್ಯ ಭಾಲಾಂ ಸಾಲೋಕ್ಯ ಸೌಖ್ಯಮಲಭಿಷ್ಟದರ್ಧ ಯಶೋಧ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಆ ಯಶೋದೆಯು ಶ್ರೀ ಕೃಷ್ಣ ಪರಮಾತ್ಮನನ್ನು ತೊಟ್ಟಿಲಲ್ಲಿ ಮಲಗಿಸಿ ತೂಗಿದಾಗ ಅವನ ಹಣೆಯು ಅಲ್ಲಾಡುವ ಮುಂಗೂದಲುಗಳಿಂದ ಪ್ರಕಾಶಮಾನವಾಗಿ ಕಾಣುತ್ತಿತ್ತು. ಅವನ ಕಾಲಿಗೆ ತೊಡಿಸಿರುವ ಚಿನ್ನದ ಕಾಲ್ಗೆಜ್ಜೆಯು ಶಬ್ದ ಮಾಡುತ್ತಾ ಕಾಲನ್ನು ಅಂದಗೊಳಿಸುತ್ತಿತ್ತು. ಇಂತಹ ನೀಲವರ್ಣನಾದ ಬಾಲಪುಟ್ಟು ಕೃಷ್ಣನು ನೋಡಿದ ಆ ಯಶೋದೆಯ ಸಮಯವೆಲ್ಲ ಸುಖಕರವಾಗಿತ್ತು.
ಹೀಗೆ ಕೃಷ್ಣ ಪರಮಾತ್ಮನ ಮುಂಗುರುಳು ಎಷ್ಟು ಸೊಗಸಾಗಿತ್ತು, ಹಾಗೆ ಅವನ ಪಾದವು ಎಷ್ಟು ಶೋಭೆಯಾಗಿತ್ತು ಎಂದು ರಾಜರು ಈ ಶ್ಲೋಕದಲ್ಲಿ ವರ್ಣಿಸುತ್ತಿದ್ದಾರೆ ನಮ್ಮ ನೀಲವರ್ಣನನ್ನು. ದೋಲಾವಿಲಾಸ ಚಲಿತಾಲಕಶೋಭಿಫಾಲಂ ಬಾಲಂ ಶುಚಿಸ್ಮಿತ ಸುಧಾರಸಶೋಭಿತಸ್ಯಂ ಶಾಮ್ಯಂ ಸಮೀಕ್ಷ್ಯ ಸಮಯಂ ಕಿಲ ಶಾಮ್ಯಯಂ ಸಾ ತೇನ ಕ್ವಣತ್ ಕನಕನೂಪುರಶೋಭಿಪಾದಂ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ನಂದನ ಮಹಾರಾಣಿಯಾದ ಯಶೋದೆಯು ಬಾಲಕೃಷ್ಣನ ಆ ಮುದ್ದಾದ ಕೆನ್ನೆಯನ್ನು ಬೆರಳುಗಳಿಂದ ಅಲ್ಲಾಡಿಸುತ್ತಿದ್ದಳು. ಅದರಿಂದ ಆ ಪುಟ್ಟು ಮುದ್ದು ಬಾಲಕೃಷ್ಣನು ಮೆಲ್ಲಗೆ ಮುಗುಳ್ನಗುತ್ತಿದ್ದನು. ಅವನನ್ನು ಮುಗುಳ್ನಗುತ್ತಿದ್ದ ಕೂಡಲೇ ಅವಳು ತಪ್ಪಿಕೊಂಡುತ್ತಿದ್ದಳು. ಆದ್ದರಿಂದ ಶ್ರಮಿಸಿದ ಅವನಿಗೆ ಶಕ್ತಿಯನ್ನು ಕೊಡುವ ನೆಪದಲ್ಲಿ ತನ್ನ ಹಾಲನ್ನು ಆ ಕೃಷ್ಣನಿಗೆ ಕುಡಿಸಿದಳು. ಈ ರೀತಿ ಅವಳು ಸಂತೋಷದಿಂದ ದಿನಗಳನ್ನು ಪ್ರತಿ ನಿಮಿಷ ಕಳೆಯುತ್ತಿದ್ದಳು. ಹೀಗೆ ಕೃಷ್ಣನ ಜೊತೆ ಇದ್ದರೆ ಹೇಗೆ ಸಂತೋಷವಾಗುತ್ತದೆ ಎಂದು ರಾಜರು ಈ ಶ್ಲೋಕದಲ್ಲಿ ಯಶೋದೆಯನ್ನು ಕುರಿತು ಹೀಗೆ ವರ್ಣಿಸುತ್ತಿದ್ದಾರೆ. ಗಂಡಂಬರಾಂಗುಲಿದಲೈರ್ಲಘುಚಾಲಯಂತಿ ಮಂದಸ್ಮಿತಾನನಮಥೋ ವಿರಂಬಯಂತಿ ಸಾಂದ್ರಸ್ತನಶ್ರುತ ಪಯಕ್ಕಿಲಪಾಯಯಂತಿ ನಂದಸ್ಯ ರಾಜ್ಞಭವದೀತ್ತಮಹರ್ನಯಂತಿ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಆ ಯಶೋದೆಯು ಶ್ರೀ ಕೃಷ್ಣ ಪರಮಾತ್ಮನನ್ನು ತೊಟ್ಟಿಲಲ್ಲಿ ಮಲಗಿಸಿ ತೂಗಿದಾಗ ಅವನ ಹಣೆಯು ಅಲ್ಲಾಡುವ ಮುಂಗೂದಲುಗಳಿಂದ ಪ್ರಕಾಶಮಾನವಾಗಿ ಕಾಣುತ್ತಿತ್ತು. ಅವನ ಕಾಲಿಗೆ ತೊಡಿಸಿರುವ ಚಿನ್ನದ ಕಾಲ್ಗೆಜ್ಜೆಯು ಶಬ್ದ ಮಾಡುತ್ತಾ ಕಾಲನ್ನು ಅಂದಗೊಳಿಸುತ್ತಿತ್ತು. ಇಂತಹ ನೀಲವರ್ಣನಾದ ಬಾಲಪುಟ್ಟು ಕೃಷ್ಣನು ನೋಡಿದ ಆ ಯಶೋದೆಯ ಸಮಯವೆಲ್ಲ ಸುಖಕರವಾಗಿತ್ತು. ಹೀಗೆ ಕೃಷ್ಣ ಪರಮಾತ್ಮನ ಮುಂಗುರುಳು ಎಷ್ಟು ಸೊಗಸಾಗಿತ್ತು, ಹಾಗೆ ಅವನ ಪಾದವು ಎಷ್ಟು ಶೋಭೆಯಾಗಿತ್ತು ಎಂದು ರಾಜರು ಈ ಶ್ಲೋಕದಲ್ಲಿ ವರ್ಣಿಸುತ್ತಿದ್ದಾರೆ ನಮ್ಮ ನೀಲವರ್ಣನನ್ನು. ದೋಲಾವಿಲಾಸ ಚಲಿತಾಲಕಶೋಭಿಫಾಲಂ ಬಾಲಂ ಶುಚಿಸ್ಮಿತ ಸುಧಾರಸಶೋಭಿತಸ್ಯಂ ಶಾಮ್ಯಂ ಸಮೀಕ್ಷ್ಯ ಸಮಯಂ ಕಿಲ ಶಾಮ್ಯಯಂ ಸಾ ತೇನ ಕ್ವಣತ್ ಕನಕನೂಪುರಶೋಭಿಪಾದಂ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ನಂದನ ಮಹಾರಾಣಿಯಾದ ಯಶೋದೆಯು ಬಾಲಕೃಷ್ಣನ ಆ ಮುದ್ದಾದ ಕೆನ್ನೆಯನ್ನು ಬೆರಳುಗಳಿಂದ ಅಲ್ಲಾಡಿಸುತ್ತಿದ್ದಳು. ಅದರಿಂದ ಆ ಪುಟ್ಟು ಮುದ್ದು ಬಾಲಕೃಷ್ಣನು ಮೆಲ್ಲಗೆ ಮುಗುಳ್ನಗುತ್ತಿದ್ದನು. ಅವನನ್ನು ಮುಗುಳ್ನಗುತ್ತಿದ್ದ ಕೂಡಲೇ ಅವಳು ತಪ್ಪಿಕೊಂಡುತ್ತಿದ್ದಳು. ಆದ್ದರಿಂದ ಶ್ರಮಿಸಿದ ಅವನಿಗೆ ಶಕ್ತಿಯನ್ನು ಕೊಡುವ ನೆಪದಲ್ಲಿ ತನ್ನ ಹಾಲನ್ನು ಆ ಕೃಷ್ಣನಿಗೆ ಕುಡಿಸಿದಳು. ಈ ರೀತಿ ಅವಳು ಸಂತೋಷದಿಂದ ದಿನಗಳನ್ನು ಪ್ರತಿ ನಿಮಿಷ ಕಳೆಯುತ್ತಿದ್ದಳು. ಹೀಗೆ ಕೃಷ್ಣನ ಜೊತೆ ಇದ್ದರೆ ಹೇಗೆ ಸಂತೋಷವಾಗುತ್ತದೆ ಎಂದು ರಾಜರು ಈ ಶ್ಲೋಕದಲ್ಲಿ ಯಶೋದೆಯನ್ನು ಕುರಿತು ಹೀಗೆ ವರ್ಣಿಸುತ್ತಿದ್ದಾರೆ. ಗಂಡಂಬರಾಂಗುಲಿದಲೈರ್ಲಘುಚಾಲಯಂತಿ ಮಂದಸ್ಮಿತಾನನಮಥೋ ವಿರಂಬಯಂತಿ ಸಾಂದ್ರಸ್ತನಶ್ರುತ ಪಯಕ್ಕಿಲಪಾಯಯಂತಿ ನಂದಸ್ಯ ರಾಜ್ಞಭವದೀತ್ತಮಹರ್ನಯಂತಿ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ನಾರಾಯಣನು ವಾಮನಾವತಾರದಲ್ಲಿ ತನ್ನ ಹೆಜ್ಜೆಯನ್ನು ಆಕಾಶವನ್ನು ಅಳೆಯಲು ಇರಿಸಿದನು. ಆಗ ಆ ಪಾದದ ಹೆಬ್ಬೆರಳ ಉಗುರಿನ ಕೊನೆಯು ದೇವತೆಗಳಿಂದಲೂ ದೈತ್ಯರಿಂದಲೂ ಮನುಷ್ಯರಿಂದಲೂ ಒಡೆಯಲಾಗದ ಬ್ರಹ್ಮಾಂಡವೆಂಬ ಮಡಿಕೆಯನ್ನು ಒಡೆಯಿತು. ಆಗ ಬ್ರಹ್ಮದೇವರು ತನ್ನ ಕಮಂಡಲು ನೀರಿನಿಂದ ಆ ಪಾದವನ್ನು ತೊಳೆದರು. ಅದೇ ಭಗೀರಥನ ಭೂಮಿಗೆ ತಂದ ಗಂಗೆಯಾಗಿದೆ ಈಗ. ಅದರಿಂದ ನಾರಾಯಣನಿಗೆ ಆ ಬೆರಳಿನ ಮೇಲೆ ಬಹಳ ಸಂತೋಷವಾಯಿತು.
ಆದುದರಿಂದಲೇ ಈಗ ಬಾಲಕೃಷ್ಣನ ರೂಪನಾದ ಅವನು ಮಗುವಿನ ಸ್ವಭಾವದಿಂದ ಮಲಗಿ ಆ ಸುಂದರ ಬೆರಳುಗಳನ್ನು ಚೀಪುತ್ತಿದ್ದಾನೋ ಎಂಬಂತೆ ತೋರುತ್ತಿತ್ತು ಆ ದೃಶ್ಯವು. ಹೀಗೆ ರಾಜರು ಬೆರಳಿನ ಬಗ್ಗೆ ಈ ಶ್ಲೋಕದಲ್ಲಿ ವರ್ಣಿಸುತ್ತಿದ್ದಾರೆ. ಯಾಮರ್ತ್ಯಮರ್ತ್ಯದಿತಿ ಜಾಲಿಭಿರಾಪ್ಯಭೇದ್ಯಂ ಬ್ರಹ್ಮಾಂಡ ಭಾಂಡಮಭಿನಾನಖ ಕೋಟಿ ಮಾತ್ರಾತ್ ಸ್ವಾಂಗುಷ್ಟ ಪುಷ್ಪ ಸಭಗಾಂಗುಲಿಮಚ್ಯತಾಂ ಸಂಗೃಹ್ಯ ಚುಂಬತಿ ಶಿಶು ಪ್ರಕೃತಿಶಯಾನಃ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಈ ಶ್ಲೋಕದಲ್ಲಿ ರಾಜರು ತಾಯಿ ಮಗನ ಮಮತೆಯ, ಪ್ರೀತಿಯ, ವಾತ್ಸಲ್ಯದ ಮಾತುಗಳ ಬಗ್ಗೆ ವರ್ಣಿಸುತ್ತಿದ್ದಾರೆ. ಯಶೋದೆ ಮತ್ತು ನಮ್ಮ ಮುದ್ದು ಕೃಷ್ಣ ಹೀಗೆ ಮಾತನಾಡುತ್ತಿರುವರು. ತಾಯಿ ಹೀಗೆ ಪುಟ್ಟು ಕಂದಮ್ಮನಿಗೆ ಹೀಗೆ ಹೇಳುತ್ತಿದ್ದಾಳೆ, ಮಗು, ಮುದ್ದು ಬಂಗಾರ, ನಿದ್ದೆ ಮಾಡು. ನಾನು ಯಾವುದಾದರೂ ನನ್ನ ಸಣ್ಣ ಕೆಲಸವನ್ನು ಮಾಡಿಕೊಳ್ಳುತ್ತೇನೆ. ಅದಕ್ಕೆ ಕೃಷ್ಣ ಕೊಟ್ಟ ಉತ್ತರ, ಆ ನಿದ್ರೆ ಮಾಡುವುದೆಂದರೆ ಏನು ಪ್ರಯೋಜನ ಎಂದು ಕೇಳುತ್ತಾನೆ. ತಾಯಿ, ತಿಂದದ್ದೆಲ್ಲ ಜೀರ್ಣಿಸುವುದು ಪುಟ್ಟು ಎಂದು ಹೇಳುತ್ತಾಳೆ. ಕೃಷ್ಣ, ಅಮ್ಮ, ನಿದ್ರೆ ಎಂದರೆ ಏನು ಹೀಗೆ ಕೇಳುತ್ತಾನೆ. ತಾಯಿ ಕಣ್ಣನ್ನು ಮುಚ್ಚಿಕೊಂಡು ತನ್ನ ದೇಹದಲ್ಲಿರುವ ಪ್ರಾಜ್ಞನಾಮಕ ಪರಮಾತ್ಮನನ್ನು ಆಶ್ರಯಿಸುವುದೇ ನಿದ್ದೆ ಬಂಗಾರ ಎನ್ನುತ್ತಾಳೆ. ಕೃಷ್ಣ ಪರಮಾತ್ಮ ಅದಕ್ಕೆ ಹಾಗೆಯೇ ಆಗಲೆಂದು ತನ್ನ ಶರೀರವನ್ನು ಆಶ್ರಯಿಸಿ ಕಣ್ಣನ್ನು ಮುಚ್ಚಿಕೊಂಡು ಸ್ವಲ್ಪ ಹೊತ್ತು ಇದ್ದು, ಅಮ್ಮ, ಹಿಂದೆ ತಿಂದದ್ದೆಲ್ಲ ಜೀರ್ಣವಾಯಿತು. ಹಾಲು ಮೊದಲಾದ ಬೇರೆ ಏನಾದರೂ ಇದ್ದರೆ ಕೊಡು ಅಮ್ಮ ಎನ್ನುತ್ತಾನೆ. ಹೀಗೆ ತಾಯಿಗೆ ಹೇಳುತ್ತಿರುವ ಕೃಷ್ಣನ ಭಕ್ತರನ್ನು ಕಾಪಾಡಲಿ ಎಂದು ರಾಜರು ಹೇಳುತ್ತಿದ್ದಾರೆ. ನಿದ್ರಾಮಾಶ್ರಯ ಕಿಂ ತದಾಶ್ರಯ ಫಲಂ ಭುಕ್ತಂ ವ್ರಜೇ ಜೀರ್ಣತಾಂ ನಿದ್ರಾಂ ಕಂಬ ನಿಮೀಲಿತಾಕ್ಷಿಯುಗಲ ಪ್ರಾಜ್ಞಾಯುಧ ಲಿಂಗತಿ ಅಸ್ತ್ವೇವಂ ತ್ವಿಧಿ ಮುದ್ರಿತಾತ್ಮನಯನಃ ಸ್ವಾಂಗಂ ಸಮಾಲಿಂಗ್ಯ ತದ್ಧ್ರುವಂ ಜೀರ್ಣಮತೋ ದಿಶೇತಿ ಜನನೀಂ ಶಂಸಾ ನಿಜಂ ಸೋಮವತ್. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಇದು ನಿನ್ನೆಯ ಮುಂದುವರಿದ ಭಾಗ. ಕೃಷ್ಣ ಪರಮಾತ್ಮನು ತಾಯಿಗೆ ಹೀಗೆ ಕೇಳುತ್ತಾನೆ, ಅಮ್ಮ, ಅಮ್ಮ, ನೀನು ತೊಟ್ಟಿಲನ್ನು ತೂಗುವಾಗ ಯಾವಾಗಲೂ ಆ ಶೇಷಶಾಹಿಯಾದ ನಾರಾಯಣನನ್ನು ಕುರಿತು ಏಕೆ ಹಾಡು ಹೇಳುತ್ತಿರುವಿ ಎನ್ನುತ್ತಾನೆ. ತಾಯಿ ಅದಕ್ಕೆ ಹೀಗೆ ಉತ್ತರಿಸುತ್ತಾಳೆ, ಮಗು, ಮಲಗಿರುವ ನಾರಾಯಣನು ನೀನು ನಿಶ್ಚಯವಾಗಿಯೂ ನಿದ್ರಿಸುವಂತೆ ಮಾಡುವನೆಂದು ಹಾಗೆ ಹಾಡುತ್ತೇನೆ ಬಾಲಕ ಎನ್ನುತ್ತಾಳೆ. ಕೃಷ್ಣ ಅದಕ್ಕೆ, ಅಮ್ಮ, ನೀನು ಹೇಳುವಂತೆ ನಿದ್ರಿಸುತ್ತಿರುವ ಆ ನಾರಾಯಣನು ನಿನ್ನ ಹಾಡನ್ನು ಹೇಗೆ ಕೇಳುತ್ತಾನೆ ಹೇಳಮ್ಮ. ಇದರಿಂದ ನೀನು ಆ ನಾರಾಯಣನಿಗೆ ನಿದ್ರೆ ಇಲ್ಲವೆಂದು ಒಪ್ಪಿಕೊಂಡಂತಾಯಿತು ಎಂದು ಹೇಳಿ ನಾರಾಯಣನ ಅವತಾರನಾದ ತನಗೂ ನಿದ್ರೆಯನ್ನು ಕೊಡುತ್ತಾನೆ. ಹೀಗೆ ತನ್ನ ಅಭಿಪ್ರಾಯವನ್ನು ಪ್ರಕಟಿಸುತ್ತಿರುವ ಆ ಬಾಲಕೃಷ್ಣನು ಕಾಪಾಡಲಿ ಎಂದು ರಾಜರು ನಿದ್ರೆಯ ವಿಷಯವನ್ನು ಕುರಿತು ಈ ಶ್ಲೋಕದಲ್ಲಿ ವರ್ಣಿಸುತ್ತಿದ್ದಾರೆ. ಮಾತಾರ್ಗಾಯಸಿ ಕಿಂ ಸದಾ ಜಲನಿಧೌ ಶೇಷಾಂಗ ಸಂಶಾಯಿನಂ ತಾತಾ ಸೌದನ ನಿದ್ರಯ ಪರಿವೃತೋ ದದ್ಯಾತವ ಪೀದಿತಾಂ ಏವಂ ಚೇದ್ ಗದಿತಂ ತ್ವದೀಯಮಖಿಲಂ ತತ್ಕರ್ಣದೇಶಂ ಕಥಂ ಯಾತೀತಿ ಪ್ರತಿಪಾದಯನ್ ನಿಜಮತಂ ಪಾಯದ್ಯ ಶೋಧಾಸುತಃ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಜಿಂಕೆಯಂತೆ ಸುಂದರ ಕಣ್ಣುಗಳುಳ್ಳ ವಿಲಾಸವತಿಯರಾದ ಗೋಪಬಾಲಿಕೆಯರು ಅಲ್ಲಾಡುತ್ತಿರುವ ಬಳೆಗಳ ತಮ್ಮ ಕೈಗಳಿಂದ ತೊಟ್ಟಿಲನ್ನು ತೂಗಿ ಅದರಿಂದ ಅಲ್ಲಾಡುತ್ತಿರುವ ಆ ಪುಟ್ಟು ಬಾಲಕೃಷ್ಣನನ್ನು ತಮ್ಮ ಸಮೀಪಕ್ಕೆ ಮಾಡಿಕೊಂಡರು. ಅಂದರೆ ತಮ್ಮ ಹಾವಭಾವಗಳಿಂದ ಆ ಮುದ್ದುವನ್ನು ಒಲಿಸಿಕೊಳ್ಳಬಹುದು ಎಂದು ಅಂದುಕೊಂಡರು. ಆಗ ಅವರ ಶರೀರವು ಅಲ್ಲಾಡುತ್ತಿತ್ತು, ಕಪ್ಪಾದ ಮುಂಗುದಲು ಅದರುತ್ತಿತ್ತು, ಅವರ ರೇಷ್ಮೆ ಬಟ್ಟೆ, ಹಾರ, ಬಳೆಗಳು ಜಾರುತ್ತಿದ್ದವು, ತಲೆಯಿಂದ ಮಲ್ಲಿಗೆ ಹೂವು ಉದುರುತ್ತಿತ್ತು, ಮನೆಯೆಲ್ಲ ಪರಿಮಳ ಸೂಸುತ್ತಿತ್ತು, ಕಾಲ್ಗೆಜ್ಜೆಯು ಧ್ವನಿ ಗೈಯುತ್ತಿತ್ತು, ಓಲೆಗಳು ಸ್ವಲ್ಪ ಅಲ್ಲಾಡುತ್ತಿತ್ತು. ಹೀಗೆ ರಾಜರು ವಿಲಾಸವತಿಯರಾದ ಅವರನ್ನು ತಮ್ಮ ಹಾವಭಾವಗಳಿಂದ ಕೃಷ್ಣನನ್ನು ಒಲಿಸಿಕೊಳ್ಳುವ ರೀತಿ ವರ್ಣಿಸುತ್ತಿದ್ದಾರೆ ಈ ಶ್ಲೋಕದಲ್ಲಿ.
ಲೋಲಾತ್ ಕಂಕಣ ಪಾಣಿ ಪದ್ಮಧೃತಯ ನೀಲೋಚ್ಚಲಾತ್ ಕುಂತಲಾ ಬಾಲಾಸಸ್ತದುಕೂಲಹಾರವಲಯ ಮೌಲಿ ಸಖತ್ತಲ್ಮಿಕಾಃ ಲೋಲಾಂಗೈಕ್ವಣದಂಗ್ರಿಭೂಷಣಗಣ ಈಶಚ್ಚಲತ್ ಕುಂಡಲಾ ವ್ಯಾಲೋಲಂ ಸಹ ದೋಲಯ ಮೃಗದೃಶ ಕೃತ್ವೋಪನಿನ್ಯುಃ ಪ್ರಿಯಂ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣನು ತನ್ನನ್ನು ನೋಡುವುದರಿಂದಲೇ ಮನುಷ್ಯರು, ಉತ್ತಮ ಸ್ತ್ರೀಯರು, ದೇವಜಾರಣ್ಯರು ಇವರೆಲ್ಲರೂ ಮನಸ್ಸನ್ನು ತನ್ನಲ್ಲಿ ನಾಟುವಂತೆ ಮಾಡಿಬಿಡುತ್ತಾನೆ. ಅದರಿಂದಲೂ ಅವನಿಗೆ ಕೃಷ್ಣ ಎಂಬ ಹೆಸರು ಉಚಿತವೆಂದು ಸಜ್ಜನರು ಹೇಳುತ್ತಾರೆ. ಕೃಷ್ಣ ಎನ್ನುವ ಪದಕ್ಕೆ ಆಕರ್ಷಣೆ ಎಂತಲೂ ಅರ್ಥವಿದೆ. ಹೀಗೆ ರಾಜರು ಕೃಷ್ಣ ಎನ್ನುವ ಪದಕ್ಕೆ ಹೇಗೆ ಆಕರ್ಷಣೆ ಆಗುತ್ತದೆ, ಹೇಗೆ ಅವನು ನಮ್ಮನ್ನು ಸೆಳೆಯುತ್ತಾನೆ, ಯಾರ್ಯಾರಿಗೆ ಹೇಗೆ ಸೆಳೆಯುತ್ತಾನೆ ಎಂದು ರಾಜರು ಈ ಶ್ಲೋಕದಲ್ಲಿ ಹೀಗೆ ವರ್ಣಿಸಿದ್ದಾರೆ. ಯತಸ್ವ ಸಂದರ್ಶನತೋ ನರಾಣಾಂ ವರಾಂಗನಾನಾಂ ಸುರಚಾರಣಾನಾಂ ಮನಾಂಸಿ ಸರ್ವಾಣ್ಯಪಕರ್ಷತೀಶಂ ಸತೋಪಿ ಕೃಷ್ಣಂ ಪ್ರದವಂತಿ ಸಂತಃ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ಪರಮಾತ್ಮನು ಭೂಮಿಯಲ್ಲಿದ್ದು ತಾನು ಸುಖಗೊಳ್ಳುತ್ತಾ ಭೂಮಿಗೆ ಸುಖವನ್ನುಂಟು ಮಾಡುತ್ತಾ ಅದರಿಂದ ಅಭಿನ್ನನಾಗಿರುವನು. ಆದ್ದರಿಂದಲೂ ಶ್ರೀ ವಿಷ್ಣುವಿನ ಕೇಶವ ರೂಪದಿಂದಲೂ ಅವನನ್ನು ಕೃಷ್ಣ ಎಂದು ಹೇಳುವರು. ಹೀಗೆ ಕೇಶವ ರೂಪದಿಂದ ಕೃಷ್ಣನಿಗೆ ಸಂಬಂಧವಿರುವುದು ಎಂದು ರಾಜರು ಈ ಶ್ಲೋಕದಲ್ಲಿ ಹೀಗೆ ವರ್ಣಿಸುತ್ತಿದ್ದಾರೆ. ಯತಸ್ಸ ಪೃಥ್ವೀ ತಲ ಸಂಸ್ಥಿತೋಪಿ ಸುಖೀ ಧರಾಣ್ಯ ಸುಖದಾಯಕಶ್ಚ ತತೋಪಿ ಕೃಷ್ಣಂ ಪ್ರಧವಂತಿ ಕೃಷ್ಣಂ ಸಮುಲ್ಲಸತ್ಕೇಶವ ಕೇಶರೂಪಂ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣನು ಮರದ ಹೊದೆಯಂತಿರುವ ದೈತ್ಯರನ್ನು ಕಾಡ್ಗಿಚ್ಚಿನಂತೆ ನಾಶ ಮಾಡುತ್ತಾನೆ. ಆದ್ದರಿಂದಲೂ ಪ್ರಳಯ ಕಾಲದ ಬೆಂಕಿಯಂತಿರುವ ಇವನನ್ನು ಅಗ್ನಿವಾಚಕನಾದ ಕೃಷ್ಣ ಶಬ್ದದಿಂದ ಕರೆಯುತ್ತಾರೆ. ಎಂದರೆ ಕೃಷ್ಣ ಎಂದು ಇವನಿಗೆ ಹೆಸರಿಡಲು ಇದೂ ಒಂದು ಕಾರಣವಿದೆ. ಹೀಗೆ ಕೃಷ್ಣ ಪರಮಾತ್ಮನಿಗೆ ಕೃಷ್ಣ ಎಂದು ಹೆಸರು ಇಡಲು ನಾನಾ ಕಾರಣಗಳಿದೆ ಎಂದು ರಾಜರು ಈ ಶ್ಲೋಕದಲ್ಲಿ ತಿಳಿಸುತ್ತಿದ್ದಾರೆ. ಯತಶ್ಚ ದೈತ್ಯೇಯ ಕದಂಬಕಶ್ಚಂ ಚಯಸ್ಯ ವಿಧ್ವಂಸ ವಿಧೌ ಮುರಾರೀಃ ವನಗ್ನಿಮನ್ವೇತಿ ಲಯಗ್ನಿಕಲ್ಪಂ ತತೋಪಿ ಗಾಯಂತಿ ಕೃಷ್ಣಮೇನಂ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಕೃಷ್ಣನು ಸಣ್ಣ ಮಕ್ಕಳ ಸ್ವಭಾವದಂತೆ ತೋಳು ಮತ್ತು ಮೊಣಕಾಲುಗಳಿಂದ ಸಂಚರಿಸಿದನು. ಎಂದರೆ ಅಂಬೆಗಾಲನ್ನು ಇಟ್ಟನು. ಅದು ಗೋಪಿಕಾ ಸ್ತ್ರೀಯರ ಮತ್ತು ಯಾವಾಗಲೂ ಧ್ಯಾನಿಸುತ್ತಿರುವ ಮುನಿಗಳ ದೃಢವಾದ ಪ್ರೀತಿಯಿಂದ ಕಟ್ಟಲ್ಪಟ್ಟ ಕೈಗಳು ಕಾಲುಗಳುಳ್ಳನಾದವರಿಂದ ಈ ರೀತಿ ನಡೆದನು ಎಂಬಂತಾಯಿತು. ಆ ಪುಟ್ಟು ಮುದ್ದು ಕೃಷ್ಣನು ಅಂಬೆಗಾಲನ್ನು ಇಟ್ಟು ಎಲ್ಲರನ್ನೂ ಹೀಗೆ ಸೆಳೆಯುತ್ತಿದ್ದನು. ಎಲ್ಲರೂ ಅವನು ಅಂಬೆಗಾಲನ್ನು ಇಡುವುದೇ ನೋಡುವುದಕ್ಕೆ ಕಾತುರದಿಂದ ಕಾಯುತ್ತಿದ್ದರು. ಹೀಗೆ ಕೃಷ್ಣ ಪರಮಾತ್ಮನು ಅಂಬೆಗಾಲನ್ನು ಇಟ್ಟು ಎಲ್ಲರನ್ನೂ ಸೆಳೆಯುತ್ತಿದ್ದ ಎಂದು ರಾಜರು ಈ ಶ್ಲೋಕದಲ್ಲಿ ಹೀಗೆ ವರ್ಣಿಸಿದ್ದಾರೆ. ವ್ರಜಾಂಗನಾನಾಂ ಸ್ಮರತಾಂ ಮುನೀನಾಂ ಮವೇದ್ಯ ಹೃದ್ಯ ಪ್ರಣಯಾಖ್ಯಧಾಮ್ನಾ ನಿಬದ್ಧ ಮಧ್ವಾಂಗ್ರಿ ಸರೋಜಯುಗ್ಮ ಚಾರಧೋರ್ಭ್ಯಾಂ ಶುಭಚಾನುಯುಗ್ಮಂ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣನು ಹಿಂದೆ ಪ್ರಳಯ ಕಾಲದಲ್ಲಿ ಸಕಲ ಲೋಕಗಳನ್ನು ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ದೊಡ್ಡ ಹೊಟ್ಟೆಯುಳ್ಳವನಾಗಿ ಪ್ರಳಯ ಕಾಲದ ನೀರಿನ ನಡುವೆ ಮಲಗಿದ್ದನು. ಈಗ ಅವನು ಶಿಶುವಾಗಿದ್ದರಿಂದ ಸಣ್ಣ ಹೊಟ್ಟೆಯನ್ನು ಸರಿಯಾಗಿ ನಡೆದು ತೋರಿಸಲು ನಾಚಿಗೊಂಡವನು ಎಂಬುವಂತೆ ಹೊಟ್ಟೆಯು ಕಾಣದಂತೆ ಮೊಣಕಾಲುಗಳಿಂದ
ಸಂಚರಿಸುತ್ತಿದ್ದಾನೋ ಎಂಬಂತೆ ತೋರುತ್ತಿತ್ತು. ಆ ಪುಟ್ಟು ಬಾಲಕೃಷ್ಣನ ಅಂಬೆಗಾಲನ್ನು ಇಡುತ್ತಿರುವ ದೃಶ್ಯವನ್ನು ಕಂಡು ರಾಜರು ಹೀಗೆ ವರ್ಣಿಸುತ್ತಿದ್ದಾರೆ ಕೃಷ್ಣ ಪರಮಾತ್ಮನನ್ನು. ಅನೇಕ ಲೋಕಾನುದರೇ ವಿಧಾಯ ಯಯೇಷ ಶೇತೆ ಸ್ಮಲಯಾಂಬು ಮಧ್ಯೆ ಶಿಶುಸ್ಸ ಸಂದರ್ಶನಯಿತುಂ ಸಲಜ್ಜಃ ಕೃಶೋಧರಂ ಜಾನುಚರೋ ಬಭೂವ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಕೃಷ್ಣ ಪರಮಾತ್ಮನು ಕೆಸರಿನ ಮೇಲೆ ಅಂಬೆಗಾಲನ್ನು ಇಡುತ್ತಿದ್ದನು. ಆಗ ಅವನನ್ನು ಮುನಿವರಿಯರು, ಗೋಪಿಕಾಸ್ತ್ರೀಯರು ಅತ್ಯಂತ ಆಸಕ್ತಿಯಿಂದ ನೋಡುತ್ತಿದ್ದರು. ಆಗ ಅವನ ಶರೀರವು ಅತ್ಯಂತ ಕಪ್ಪಾಗಿತ್ತು. ಮುಖವು ಅಲ್ಲಾಡುವ ಮುಂಗೂದಲುಗಳಿಂದ ಹೊಳೆಯುತ್ತಿತ್ತು. ಇಂತಹ ಕೃಷ್ಣನು ತಾಯಿಯಾದ ಯಶೋದೆಯನ್ನು ಅಮ್ಮ 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 ಎಂದು ಕರೆಯುತ್ತಾ ಅವಳ ತೊಡೆಯ ಮೇಲೆ ಕುಳಿತು ಸ್ತನ್ಯಪಾನವನ್ನು ಮಾಡುತ್ತಿದ್ದನು. ಆ ಯಶೋದೆಗೆ ಇಂತಹ ಅಮೂಲ್ಯವಾದ ಫಲವು ದೊರೆಯಲು ಅವಳು ಎಂತಹ ತಪಸ್ಸನ್ನು ಮಾಡಿದಳು ಎಂದು ರಾಜರು ಪ್ರಶ್ನೆಯ ಮೂಲಕ ಕೃಷ್ಣ ಪರಮಾತ್ಮನನ್ನು ಹೀಗೆ ವರ್ಣಿಸುತ್ತಿದ್ದಾರೆ. ಅವನ ಮುಂಗೂದಲು, ಅವನ ಅಂಬೆಗಾಲಿಡುವುದ ದೃಶ್ಯವನ್ನು ಕಂಡು ಜನರು ಮನಸ್ಸೋತು ಅದನ್ನೇ ವೀಕ್ಷಿಸುತ್ತಿದ್ದರು. ಕರ್ಷಾನಂಗ್ರಿಯುಗಂ ಮುನೀಂದ್ರ ಮನಸಾ ಸಾಕಂ ವ್ರಜಸ್ತ್ರೀ ದೃಶಂ ಜಂಬಾಲೇನ ಚ ನೀಲ ನೀಲಸುತನೋರ್ಲೋಲಾಲಕಾ ಶ್ರೀಮುಖಾಃ ಅಂಬಾಂಬೇತಿ ಯಾಮುದೀಯ ಪಿಬತಿ ಸ್ಮಾಕಂದಿರೂಢಸ್ಥನಂ ಕಿಂ ವಾ ತಾಪ್ಯತ ಸಾ ತಪೋಸ್ಯ ಜನನೀ ಯದ್ಯಸ್ಯ ಮೀದೃಚ್ಛಲಂ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ಪರಮಾತ್ಮನು ಅಜ್ಞಾನಿಗಳಿಗೆ ಅನುಗ್ರಹವನ್ನು ಮಾಡುವನು. ಅವನು ಈ ಕೃಷ್ಣಾವತಾರದಲ್ಲಿ ತನ್ನ ಸಮರ್ಥ ಸೌಂದರ್ಯಾದಿ ಗುಣಗಳನ್ನು ಪ್ರಕಟಿಸಿ ಬ್ರಹ್ಮನು ನಿರ್ಗುಣನೆಂಬ ವಾದವನ್ನು ಖಂಡಿಸಿದನು. ತನ್ನನ್ನು ಸ್ಮರಿಸುತ್ತಿರುವ ಗೊಲ್ಲರಿಗೆ ಸಂಪತ್ತುಗಳನ್ನಿತ್ತು ಪ್ರಪಂಚವು ಸುಳ್ಳಾದದ್ದು ಎಂಬುದನ್ನು ನಿವಾರಿಸಿದನು. ತನ್ನ ಕೆಂಪು ತುಟಿ, ಕೈಕಾಲು, ಬಿಳಿ ಹಲ್ಲು, ಕಪ್ಪು ಬಣ್ಣದ ಅವಯವಗಳು ಇವುಗಳ ಕಾಂತಿಯಿಂದ ರೂಪವಿಲ್ಲದೆಂಬುದನ್ನು ಪರಿಹರಿಸಿದನು. ಎಣ್ಣೆ ಇಲ್ಲದೆ ಸುಂದರಾಂಗಗಳಿಂದ ಆಕಾರವಿಲ್ಲದೆಂಬುದನ್ನು ನಿವಾರಿಸಿದನು. ಜ್ಞಾನಿಗಳಾದ ಬ್ರಹ್ಮ ನಾರದಾದಿಗಳು ನಿತ್ಯವೂ ಪೂಜಿಸುತ್ತಿರುವುದರಿಂದ ಜೀವಭೇದವನ್ನು ಖಂಡಿಸಿದನು. ಆಕಾಶವು ದಿಕ್ಕಿತ ಮತ ಬೇರೆ ಎಂದು ತಾರ್ಕಿಕರ ವಾದವನ್ನು ನಿರಾಕರಿಸಲು ಬಾಲಕನಾದ ತಾನು ಆಕಾಶವಾಚಕವಾದ ಬಟ್ಟೆಯನ್ನು ಧರಿಸದೆ ದಿಗಂಬರನಾಗಿದ್ದನು. ಹೀಗೆ ಕೃಷ್ಣ ಪರಮಾತ್ಮನು ಜನರಿಗೋಸ್ಕರ ಏನೇನೆಲ್ಲ ಮಾಡಿದನು ಎಂದು ಈ ಶ್ಲೋಕದಲ್ಲಿ ರಾಜರು ಅತ್ಯಂತ ವಿವರವಾಗಿ ವರ್ಣಿಸಿದ್ದಾರೆ. ವೈಗುಣ್ಯಂ ವಿವಿಧೋದೈರ್ವಿ ಮೃಷಥಾಂ ವಿತ್ತೈರ್ಜಗದ್ದಬ್ಜಥಾಂ ವೈರೂಪ್ಯಂ ನಿಜ ತೇಜಸ ನಿರುಪಮೈರಂಗೈರ್ನಿರಾಕಾರಥಾಂ ನೀಚೈಕ್ಯಂ ಚ ನಿರಸ್ಯ ನಿರ್ಮಲದಿಯಂ ನಿತ್ಯಾರ್ಚಯ ವಿಠ್ಠಲೋ ದಿಗ್ಭೀನಂಬರ ದಿಕ್ರಿಯಾರ್ಥಮವಭೂತ್ ದಿಗ್ವಾಸ್ರತಾಂ ದೀಪಯನ್. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ಪರಮಾತ್ಮನು ಮೈಯೆಲ್ಲ ಧೂಳನ್ನು ಮಾಡಿಕೊಂಡು ಕರುಗಳೊಡನೆ ಗೊಲ್ಲರ ಮನೆಯ ಅಂಗಳದಲ್ಲಿ ಕಾಲ್ಗೆಜ್ಜೆಯನ್ನು ಧ್ವನಿ ಮಾಡುತ್ತಾ ಸಂಚರಿಸುತ್ತಿದ್ದನು. ಆಗ ಆಕಾಶದಲ್ಲಿ ದೇವತೆಗಳು ಪತ್ನಿಯೊಡನೆ ತಮ್ಮ ದೇಹವನ್ನು ಮರೆತು ಸ್ತೋತ್ರ ಮಾಡುತ್ತಾ ಅವನ ವೈಭೋಗವನ್ನು ನೋಡುತ್ತಿದ್ದರು. ಅಂತಹ ಕೃಷ್ಣನು ನನ್ನ ಮನಸ್ಸಿನಲ್ಲಿ ನೆಲೆಸಲಿ ಎಂದು ರಾಜರು ಕಳೆಯಾಗಿ ಕೃಷ್ಣ ಪರಮಾತ್ಮನನ್ನು ವಿನಂತಿ ಮಾಡಿಕೊಳ್ಳುತ್ತಿದ್ದಾರೆ. ಹಾಗೆ ಕೂಡ ಕೃಷ್ಣ ಪರಮಾತ್ಮ ಒಂದೊಂದು ಚೇಷ್ಟೆಯನ್ನು ರಾಜರು ಅತ್ಯಂತ ಸೊಗಸಾಗಿ ವರ್ಣಿಸುತ್ತಿದ್ದಾರೆ ಈ ಶ್ಲೋಕದಲ್ಲಿ.
ಗೋಪಿ ಗೃಹಾಂಗಣತಲೆ ರಣದಂಗ್ರಿವೇಶೋ ಗೋವತ್ಸಕೈ ಸಹಚರನ್ ರಜಸಾನುಶಕ್ತಃ ದೇಹಾಭಿಮಾನರಹಿತೈರ್ದಿವಿ ಸಂಸ್ತುವಬ್ಧಿಂ ಧ್ಯೈರ್ವೇಶ್ಚ ದೃಶ್ಯ ವಿಭವೋ ದಯಿತಾ ಸಮಾತ್ಯೈಃ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಈ ಪ್ರಥಮ ಸರ್ಗದಲ್ಲಿ ಕೃಷ್ಣನು ಗೋಕುಲಕ್ಕೆ ಹೇಗೆ ಬಂದನು ಅನ್ನೋದನ್ನು ನಾವು ಇಷ್ಟು ದಿನ ನೋಡಿದ್ವಿ. ಇವತ್ತಿಂದ ಎರಡನೇ ಸರ್ಗವು ಪ್ರಾರಂಭವಾಗುತ್ತದೆ. ಈ ಶ್ಲೋಕದಲ್ಲಿ ಸ್ವಾಮಿಯ ಅಲಂಕಾರತ್ವ ಗುಣವನ್ನು ರಾಜರು ವರ್ಣಿಸುತ್ತಿದ್ದಾರೆ. ಕೃಷ್ಣ ಪರಮಾತ್ಮನು ನಂದಗೋಪನ ಹೆಂಡತಿ ಯಶೋದೆಯಿಂದ ತನ್ನನ್ನು ಸೇವಿಸುವುದರಿಂದ ತನ್ನ ಕುಲಕ್ಕೆ ಶ್ರೇಯಸ್ಸನ್ನು ಕೀರ್ತಿಯನ್ನು ಉಂಟು ಮಾಡಿಸುವುದಕ್ಕಾಗಿ ಗೋಕುಲವನ್ನು ಹೊಕ್ಕನು ಎಂಬಂತಿತ್ತು. ಆ ಗೋಕುಲವು ದನಗಳ ಸಮೂಹಗಳಿಂದಲೂ ಗೊಲ್ಲರಿಂದಲೂ ಅಲಂಕಾರಗೊಂಡಿತ್ತು. ಹೀಗೆ ಗೋಕುಲದಲ್ಲಿ ಇಷ್ಟೆಲ್ಲವೂ ಇದ್ದು ಕೃಷ್ಣ ಪರಮಾತ್ಮನನ್ನು ನೋಡುವುದಕ್ಕೆ ಪ್ರತಿಯೊಬ್ಬರೂ ಪ್ರತಿ ಕ್ಷಣವೂ ಕಾಯುತ್ತಿದ್ದರು. ತಥೋ ಯಶೋದಾಂ ಸ್ವಕುಲಸ್ಯ ಪುಣ್ಯಾದ್ಲಸಾದ್ ಯಶೋದಾಂ ಹಿ ಕರಿಷ್ಯಮಾಣಃ ಸ ಗೋಕುಲಂ ಗೋಕುಲ ಗೋಪಪುಂಜಾತ್ ವಿಭೂಷಿತಂ ಪ್ರಾವಿಶದಬ್ಜನೇತ್ರಃ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಈ ಶ್ಲೋಕದಲ್ಲಿ ಸ್ವಾಮಿಯು ನಂದಗೋಕುಲಕ್ಕೆ ಬಂದಾಗ ಅಲ್ಲಿ ಯಾವ ರೀತಿ ಸಿಂಗಾರಗೊಂಡಿತ್ತು ಬೀದಿಗಳು ಎಂದು ರಾಜರು ವರ್ಣಿಸುತ್ತಾ ಇದ್ದಾರೆ. ನಂದಗೋಕುಲದ ಬೀದಿಯು ದೇವತೆಗಳು ಮಳೆಗರೆದ ಹೂಗಳಿಂದ ಕೂಡಿತ್ತು. ಮೋಡದ ನಡುವೆಯಿಂದ ಕೆಳಗೆ ಇಳಿದ ಬೆಳದಿಂಗಳಿಂದ ಪತಾಕೆಯುಳ್ಳದ್ದೋ ಎಂಬಂತೆ ಕಾಣುತ್ತಿತ್ತು. ತುಂತುರು ಮಳೆ ಬಿದ್ದರಿಂದ ನೀರಿನ ಹನಿಗಳಿಂದ ಸಿಂಪಡಿಸಲಾಗಿತ್ತು. ಆದಿಶೇಷನು ಶ್ರೀಕೃಷ್ಣನ ಮೇಲೆ ಮಳೆ ತಡೆಯಲು ಹೆಡೆಗಳನ್ನು ಬಿಚ್ಚಿಕೊಂಡಿದ್ದರಿಂದ ಅವನ ಕುತ್ತಿಗೆ, ಹೊಟ್ಟೆ, ಹೆಡೆಗಳಲ್ಲಿರುವ ರತ್ನಗಳು ಇವುಗಳ ಕಾಂತಿಯು ದಾರಿಯಲ್ಲಿ ಹರಡಿ ನಾನಾ ಬಣ್ಣವಾಗಿ ಕಾಣುತ್ತಿತ್ತು. ಹೀಗೆ ಬೀದಿಯು ಅಲಂಕಾರಗೊಂಡಿತ್ತು ಕೃಷ್ಣನ ಆಗಮನದ ವೇಳೆ. ವಿಕೀರ್ಣ ಪುಷ್ಪಾಂಬುದಲಂಬಿ ಚಂದ್ರ ಮಹಾಪತಾಕ ನವಭಾರಿ ಸಿಕ್ತ ಪಣೀಂದ್ರ ಕಟೋದರ ರತ್ನಕಾಂತಿ ವಿಚಿತ್ರಿತ ಸಾ ಗೃಹವೀತಿಕಾಸೀತ್. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಮುಂದುವರಿದ ಭಾಗದಂತೆ ಈ ಶ್ಲೋಕದಲ್ಲಿಯೂ ಸ್ವಾಮಿಯ ಬರುವಿಕೆಗೆ ಏನೇನು ಆಗಿತ್ತು ಎಂಬುದನ್ನು ರಾಜರು ತಿಳಿಸುತ್ತಿದ್ದಾರೆ. ಆ ನಂದಗೋಕುಲದ ಸ್ಥಳದ ಮೇಲೆ ಆದಿಶೇಷನ ಹೆಡೆಗಳು ಇರುವುದರಿಂದ ಅದಕ್ಕೆ ಚಿಗುರೆಲೆಗಳಿಂದ ಅಡ್ಡಲಾಗಿ ತೋರಣವನ್ನು ಕಟ್ಟಿತ್ತೆಂಬಂತೆ ತೋರುತ್ತಿತ್ತು. ಆಕಾಶದಲ್ಲಿ ದೇವತೆಗಳ ವಿಮಾನಗಳು ಹಾರಾಡುತ್ತಿರುವುದರಿಂದ ಬಟ್ಟೆಯಿಂದ ಮೇಲ್ಗಟ್ಟನ್ನು ಕಟ್ಟಿತ್ತೆಂದು ಭಾವಿಸುತ್ತಿತ್ತು. ಆದಿಶೇಷನು ತಲೆಗಳಿಂದ ಮಳೆಯ ಹನಿಗಳು ಬೀಳುತ್ತಿರುವುದರಿಂದ ಅಕ್ಕಿ ಕಾಳುಗಳು ಚೆಲ್ಲಲ್ಪಟ್ಟಿತು ಎಂಬಂತೆ ಆಗುತ್ತಿತ್ತು. ಇಂತಹ ಆ ಸ್ಥಳವು ಅರ್ಧರಾತ್ರಿ ವೇಳೆಯಲ್ಲಿಯೂ ಅಲಂಕಾರ ಹೀಗೆಗೊಂಡಿತ್ತು. ನಮ್ಮ ಕೃಷ್ಣ ಪರಮಾತ್ಮನು ಬರುವಾಗ ಇಂತಹ ವೈಭೋಗಗಳು ಅಲ್ಲಲ್ಲಿ ಕಾಣಿಸುತ್ತಿತ್ತು. ಹೀಗೆ ರಾಜರು ಈ ಶ್ಲೋಕದಲ್ಲಿ ವರ್ಣಿಸಿದ್ದಾರೆ. ಪಣಾವಲಿ ತೋರಣ ವಿಮಾನ ವಿತಾನಯುಕ್ತೋ ರಗರಾಜ ಮೌಲೇಃ ಪದಾತ್ಪಯೋ ಬಿಂದುಸಿತಾಕ್ಷತಾ ಸಾ ಸ್ಥಳೀ ನಿಶೀತೇಪಿ ವಿಭೂಷಿತೇವ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಈ ಶ್ಲೋಕದಲ್ಲಿ ಸ್ವಾಮಿ ಶಿಶುವಾಗಿದ್ದಾಗ ಏನು ಆಯಿತು ಎಂದು ರಾಜರು ವರ್ಣಿಸುತ್ತಿದ್ದಾರೆ. ಲಕ್ಷ್ಮೀದೇವಿಯೊಡನೆ ಸ್ವಾಮಿಯು ಸದಾಕಾಲ ವಿಹಾರಿಸುತ್ತಿದ್ದ. ಅಂಥವನು ಮುಕ್ತರಿಗೆ ಒಡೆಯನಾದ ಕೃಷ್ಣ ಪರಮಾತ್ಮನು ಶಿಶುವಾಗಿರುವುದನ್ನು ಕಂಡು ನಾಚಿ ನೀರಾದಳು ಮಹಾಲಕ್ಷ್ಮಿ. ಅವಳು ಹಾಗೆ ನಾಚಿಕೊಂಡವಳು ರಾತ್ರಿ ವೇಳೆ
ಹೇಗೆ ನಾಚಿಕೊಂಡವರು ಸಂಚರಿಸುತ್ತಾರೋ ನಾಚಿಕೆಯಿಂದ, ಹಾಗೆ ಮಹಾಲಕ್ಷ್ಮಿಯು ರಾತ್ರಿ ವೇಳೆ ಶಿಶುವಾಗಿ ನಂದಗೋಕುಲದಿಂದ ಹೊರಡಲು ಉದ್ಯುಕ್ತಳಾದಳೋ ಎಂಬಂತೆ ಕಾಣುತ್ತಿತ್ತು ಆ ಪರಿಸ್ಥಿತಿಯು. ಹೀಗೆ ರಾಜರು 2 ಶಿಶುವಿನ ಕುರಿತು ಹೀಗೆ ವರ್ಣಿಸಿದ್ದಾರೆ ಈ ಶ್ಲೋಕದಲ್ಲಿ. ವಿಮುಕ್ತವರ್ಗಾಧಿಪತಿಂ ಪತಿಂ ಶ್ರೀ ಶಿಶುಂ ತಮಾಲೋಕ್ಯ ಸುಲಜ್ಜಿತೇವ ಯೇಷು ದೋಷಾಂತರ ಏವ ಗಂತುಂ ಸ್ವಯಂ ಗೃಹೀತಾರ್ಭಕರಮ್ಯ ರೂಪ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಈ ಶ್ಲೋಕದಲ್ಲಿ ಸ್ವಾಮಿ ಅಣ್ಣನಾಗುತ್ತಾನೆ, ಹಾಗೆ ಅವನ ಅರ್ಧಾಂಗಿಯಾದ ಮಹಾಲಕ್ಷ್ಮಿಯು ತಂಗಿಯಾಗುತ್ತಾಳೆ. ಆ ಸೋಜಿಗವೇ ಈ ಶ್ಲೋಕದ ವಿಶೇಷ. ಕೃಷ್ಣ ಪರಮಾತ್ಮನ ತಂಗಿಯಾಗಿ ಹುಟ್ಟಿದ ಆ ದುರ್ಗೆಯು ಹಾಗೆಯೇ ತಾನು ಅಲ್ಲೇ ಇದ್ದರೆ ಆ ಕೃಷ್ಣ ಪರಮಾತ್ಮನ ಅಂಗ ಸಂಗಾದಿಗಳ ಸುಖ ಸಿಗುವುದಿಲ್ಲ ಎಂದು ಅರಿತು ಅಲ್ಲಿಂದ ಹೊರಟಳು. ಅವಳು ಕೃಷ್ಣನ ಮತ್ತೊಂದು ರೂಪವಾದ ಶ್ರೀಮನ್ನಾರಾಯಣನ ವಕ್ಷಸ್ಥಳದಲ್ಲಿ ಕುಳಿತು ಸಂತೃಪ್ತಿ ಪಟ್ಟಳು. ಹೀಗೆ ಸರ್ವವ್ಯಾಪ್ತನಾದ ಭಗವಂತನ ಅಂಗ ಸಂಗಾದಿಗಳನ್ನು ಪ್ರತಿಕ್ಷಣವೂ ಅವಳು ವಕ್ಷಸ್ಥಳದಲ್ಲಿ ಕುಳಿತು ಅನುಭವಿಸುತ್ತಾಳೆ. ಹರೇ ಪ್ರಿಯ ತದ್ಭಗಿನಿ ತ್ವಮದ್ಯ ಪುಪೇಯುಷಿ ತತ್ರ ನ ಸಾ ಸ್ಥಿರಾಸೀತ್ ಮನೋಜ್ಞಮೂರ್ತ್ಯಾಂತರತಸ್ತದೀಯ ವಿಶಾಲ ವಕ್ಷಸ್ಥಲಮೇತ್ಯ ತೃಪ್ತ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಕೃಷ್ಣ ಪರಮಾತ್ಮನ ತಾತ್ಕಾಲಿಕ ತಂದೆಯ ರೂಪದಲ್ಲಿರುವ ವಸುದೇವನು ನಂದನ ಮನೆಯನ್ನು ಸೇರಿ ಅಲ್ಲಿ ಕೃಷ್ಣನನ್ನು ಮಲಗಿಸಿ ಶಿಶು ರೂಪಿಯಾದ ಸೌಂದರ್ಯವತಿಯಾದ ದುರ್ಗೆಯನ್ನು ಎತ್ತಿಕೊಂಡನು. ನಂತರ ಮುಕುಂದನ ಸೇವೆ ಇಷ್ಟೇ ಯೋಗ್ಯವಾಗಿದ್ದು, ತಾತ್ಕಾಲಿಕ ಸಂಪತ್ತು ನನಗೆ ಇಷ್ಟೇ ದೊರಕಿತು ಎಂದು ಭಾವಿಸಿ ಅವನು ಶಿಶುವಾದ ದುರ್ಗೆಯನ್ನು ಎತ್ತಿಕೊಂಡು ತನ್ನ ಮನೆಯನ್ನು ಸೇರಿದನು. ಹೀಗೆ ಕೃಷ್ಣ ಪರಮಾತ್ಮನು ನಂದನ ಮನೆಗೆ ಬಂದನು. ನಂದನ ಮನೆಯಲ್ಲಿದ್ದ ದುರ್ಗಾದೇವಿಯು ವಸುದೇವನ ಹತ್ತಿರ ಹೋದಳು. ಹೀಗೆ ಅವರಿಬ್ಬರು ಇಲ್ಲಿಂದ ಅಲ್ಲಿಗೆ ಹೋಗುವ ನೆಪವನ್ನು ರಾಜರು ಈ ಶ್ಲೋಕದಲ್ಲಿ ತೋರಿಸಿದ್ದಾರೆ. ಮುಕುಂದ ಸೇವಾರ್ಹ ಫಲಂ ಸ್ಮತಾವದ್ ವಹನ್ನಿವಾಥಾನಕದುಂದುಭಿಸ್ತಾಂ ಶಿಶುಂ ಸ್ವರೂಪಾಂ ಕಮಲಾಂ ಸ್ವಹಸ್ತೆ ಸಬಿಭ್ರದಭ್ಯ ಗಮದಾತ್ಮವಾಸಂ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಈ ಶ್ಲೋಕದಲ್ಲಿ ತಂದೆಗೆ ತಂದೆಯಾಗುವ ಪ್ರಸಂಗ ರಾಜರು ಅತ್ಯಂತ ಸೂಕ್ಷ್ಮವಾಗಿ ವರ್ಣಿಸಿದ್ದಾರೆ. ಆ ಕೃಷ್ಣ ಪರಮಾತ್ಮನ ತಂದೆ ವಸುದೇವನು ಶ್ರೀಕೃಷ್ಣ ಪರಮಾತ್ಮನನ್ನು ಬ್ರಹ್ಮ ಮೊದಲಾದ ದೇವತೆಗಳಿಗೆ ಮುಖ್ಯ ತಂದೆಯಾದರೂ ತನಗೆ ಮಗನಾಗಿ ಜನಿಸಿರುವ ಆ ಪುಟ್ಟು ಕಂದಮ್ಮ ಕೃಷ್ಣ ಪರಮಾತ್ಮನನ್ನು ಯಶೋದೆಯ ಹಾಸಿಗೆಯಲ್ಲಿ ಮಲಗಿಸಿದನು. ನಂತರ ಕಂಸನಿಗೆ ಮೃತ್ಯು ಸ್ವರೂಪಿಯಾಗಿ ಜನಿಸಿದ ಆ ದುರ್ಗಾದೇವಿಯನ್ನು, ಅತ್ಯಂತ ಸುಂದರಿಯನ್ನು ಎತ್ತಿಕೊಂಡು ಆ ಕಂಸನ ಮನೆಗೆ ದಾರಿಯನ್ನು ಹೊಕ್ಕನು. ಹೀಗೆ ರಾಜರು ಈ ಶ್ಲೋಕದಲ್ಲಿ ಇದನ್ನು ವರ್ಣಿಸಿದ್ದಾರೆ. ಸುತಂ ಯಶೋದಾಶಯನೇ ನಿದಾಯ ವಿರಿಂಚ ಪೂರ್ವಾಮರ ಮುಖ್ಯತಾತಂ ವಿವೇಶ ಕಂಸಸ್ಯ ಗೃಹಂ ಸಶೌರಿಃ ಪ್ರಗೃಹ್ಯ ತನ್ಮೃತ್ಯುರ್ಮಿವಾಂಬಿಕಾತಂ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಈ ಶ್ಲೋಕದಲ್ಲಿ ತಾಯಿಯ ತ್ಯಾಗ ಹಾಗೆ ಕಾರುಣ್ಯವನ್ನು ರಾಜರು ವರ್ಣಿಸುತ್ತಿದ್ದಾರೆ. ತಾಯಿ ತನ್ನ ಮಕ್ಕಳಿಗೋಸ್ಕರ ಯಾವ ಕೆಲಸ ಬೇಕಾದರೂ ಮಾಡುತ್ತಾರೆ ಎಂದು ಇಲ್ಲಿ ಸ್ಪಷ್ಟನೆಯನ್ನು ನೀಡುತ್ತಿದ್ದಾರೆ. ಬೆಳಗ್ಗೆ ಆಯಿತು. ಕಂಸನು ದೇವಕಿಯ ಹಾಸಿಗೆ ಬಳಿಗೆ ಓಡಿ ಬಂದನು. ಆಗ ದುರ್ಗಾದೇವಿಯು ಆಕಾಶಕ್ಕೆ ಹಾರಿ ಕಂಸನನ್ನು ಕುರಿತು ಹೀಗೆ ನುಡಿದಳು: ನಿನ್ನನ್ನು ಕೊಲ್ಲುವ ಶತ್ರು
ಇನ್ನೊಂದು ಕಡೆ ಬೆಳೆಯುತ್ತಿದ್ದಾನೆ ಎಂದು ಎಚ್ಚರಿಕೆಯನ್ನು ಕೊಟ್ಟಳು. ನಂತರ ಕಂಸನು ಯೋಚಿಸಿದನು. ವಸುದೇವ ದೇವಕಿಯರ ತಪ್ಪು ಏನೂ ಇಲ್ಲ ಎಂದು ಭಾವಿಸಿ ಅವರನ್ನು ಬಂಧನದಿಂದ ಬಿಡುಗಡೆ ಮಾಡಿದನು. ದುರ್ಗೆಯು ತಾನು ದೇವಕಿಯ ಹಾಸಿಗೆಯಲ್ಲಿ ಮತ್ತೆ ಪುನಃ ಮಗುವಿನಂತೆ ಮಲಗಿಕೊಂಡಳು. ಅವಳಿಗೆ ಕೃಷ್ಣನ ಅಗಲಿಕೆ ಉಂಟಾಗಬಾರದು ಎಂದು ಹೀಗೆ ಮಾಡಿದಳು. ಹಾಗೆ ಸುಖವನ್ನು ನೀಡಿದಳು. ಹೀಗೆ ದುರ್ಗಾದೇವಿಯು ನಮಗೆ ಸದಾಕಾಲ ಕಾಯುವಳು ಎಂದು ರಾಜರು ವರ್ಣಿಸುತ್ತಿದ್ದಾರೆ. ಪ್ರಭಾತ ಕಾಲೇ ಕಲಮಭ್ರಗಾಸ ಪ್ರಬೋಧ್ಯ ಬಂದಾತ್ ಪಿತರೋ ವಿಯೋಜ್ಯ ಹರೇರ್ವಿಯೋಗೋದಿತ ಚಿತ್ತ ಚಿತ್ತಾಂ ವಿಭೇದ ಮಾತುಶಯನೀಯ ಸಂಸ್ಥಾ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಕೃಷ್ಣನು ಜನಿಸಿದಾಗ ಏನೇನು ಆಯಿತು, ಯಾವ ಯಾವ ಶುಭ ಶಕುನಗಳು ಹೇಗೆಲ್ಲ ಆದವು ಎಂದು ರಾಜರು ಈ ಶ್ಲೋಕದಲ್ಲಿ ವರ್ಣಿಸುತ್ತಿದ್ದಾರೆ. ಅರ್ಚಕನು ಬೆಳಗ್ಗೆ ಎದ್ದು ಮಿಂದು ಒಳ್ಳೆಯ ಪೀಠದಲ್ಲಿ ಕುಳಿತು ಕೈಗಳಿಂದ ಹೂಗಳನ್ನು ತೆಗೆದುಕೊಂಡು ದೇವರನ್ನು ಪೂಜಿಸುವನು. ಅದರಂತೆಯೇ ಕಾಣಿಸುವ ಸೂರ್ಯನು ಬೆಳಗ್ಗೆ ಹಕ್ಕಿಗಳು ಕೂಗುತ್ತಿರುವುದನ್ನು ಕಂಡು ಕೃಷ್ಣ ಪರಮಾತ್ಮನು ಅವತರಿಸಿದನೆಂದು ತಿಳಿದನು. ಅವನನ್ನು ಪೂಜಿಸಲು ಇಚ್ಛೆಯಿಂದಲೋ ಎಂಬಂತೆ ಉದಯ ಪರ್ವತದಿಂದ ಉದಯಿಸಿ ಕತ್ತಲೆಯನ್ನು ದೂರ ಸರಿಸಿ ತನ್ನ ಕಿರಣಗಳಿಂದ ತಾವರೆ ಹೂಗಳನ್ನು ಅರಳಿಸಿ ಗೋಕುಲದ ಬಾಗಿಲುಗಳನ್ನು ಬೆಳಗಿಸಿದನು. ಹೀಗೆ ಸೂರ್ಯೋದಯವಾಯಿತು. ರಾಜರು ಸೂರ್ಯೋದಯವಾಗುವ ಮುನ್ನ ಕೃಷ್ಣ ಉದಯಿಸುವ ಆ ಸೂರ್ಯನ ಬಗ್ಗೆ ಹೀಗೆಲ್ಲ ವರ್ಣಿಸಿದ್ದಾರೆ. ಸ್ನಾತ್ವಾ ಪೂರ್ವ ಪಯೋದದಾವಚಲ ಸತ್ಪೀಠಾದಿರೂಢಕರೈಃ ಪದ್ಮಾನಿ ಪ್ರತಿಗೃಹ್ಯ ಸಾಂದ್ರತಿಮಿರಾನ್ಮಾಲ್ಯ ರಾಗಾವೃತಃ ಸಂಜಾತಾಕ್ಷಿ ಗಣಾನ್ ನಿಶಾಮ್ಯ ಪರಮಂ ಕೃಷ್ಣಾವತಾರಂ ರವಿ ಸತ್ಪೂಜಾರ್ಥಮಿವೋದಿತೋ ವ್ರಜಗೃಹದ್ವಾರೇಷು ತಾನ್ ಪ್ರಾಹಿಣೋನ್. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಆ ಪುಟ್ಟ ಪರಮಾತ್ಮನು ಹುಟ್ಟಿದ್ದನ್ನು ಕಂಡು ಎಲ್ಲರೂ ಅರ್ಚನೆಯನ್ನು ಮಾಡುವಂತೆ ಈ ಶ್ಲೋಕವು ಹೇಳುತ್ತಿದೆ. ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಉದಯಿಸಿ ಆಕಾಶವನ್ನು ಪ್ರಕಾಶಗೊಳಿಸಿದನು. ಅವನನ್ನು ನೋಡಿದರೆ ಮೇರು ಪರ್ವತದಲ್ಲಿರುವ ದೇವತೆಗಳು ಕೃಷ್ಣನ ಪಾದಗಳನ್ನು ಪೂಜಿಸಲು ಸಮುದ್ರವೆಂಬ ಕೊಳದಿಂದ ಆ ಯುಕ್ತಿಯನ್ನು ಇಟ್ಟುಕೊಂಡು ಕಿತ್ತು ತಂದ ತಾವರೆ ಹೂವೋ ಎಂಬಂತೆ ಕಾಣುತ್ತಿದ್ದರು. ಸುಮೇರು ಸಂಸ್ಥೈರಮರೈರುಪಾಯಾತ್ ಸಮುದ್ರುತಂ ವಿಷ್ಣು ಪದಾರ್ಚನಾಯ ಸಮುದ್ರವಾಪಿಸ್ತ ಸಹಸ್ರಪತ್ರಂ ಇವೋದಿತೋ ಭಾತಿ ಸಹಸ್ರರಶ್ಮಿಃ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಆ ಪುಟ್ಟ ಕೃಷ್ಣ ಪರಮಾತ್ಮನನ್ನು ನಂಬಿದರೆ ನಾವು ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧನೆ ಮಾಡಬಹುದು ಎಂದು ಈ ಶ್ಲೋಕದಲ್ಲಿ ರಾಜರು ತಿಳಿಸುತ್ತಿದ್ದಾರೆ. ಆಕಾಶದಲ್ಲಿ ಸೂರ್ಯನು ಉದಯಿಸಿದನು. ಆಗ ಕೆಳಮುಖವಾಗಿ ಹರಡುವ ಅವನ ಕಿರಣಗಳಿಂದ ಭೂಮಿಯಲ್ಲಿ ಸರೋವರದ ನೀರನ್ನು ಪ್ರಕಾಶಗೊಳಿಸುವ ತಾವರೆ ಹೂವುಗಳು ಅರಳಿದವು, ಹಾಗೆ ನಾಚಿಕೊಂಡವು. ಭೂಮಿಯಲ್ಲಿ ಶ್ರೀಕೃಷ್ಣನು ಹುಟ್ಟಿದ ಕೂಡಲೇ ದೇವಲೋಕದಲ್ಲಿ ದೇವತೆಗಳು ತಮ್ಮ ಶತ್ರುಗಳನ್ನು ಅಂದರೆ ದೈತ್ಯರನ್ನು ಸಂಹರಿಸುವ ಆ ಕೃಷ್ಣನು ನಮಗೆ ಹುಟ್ಟಿದನು ಎಂದು ಅತ್ಯಂತ ಸಂತೋಷಗೊಂಡರು. ದಿವಿದ್ಯುರತ್ನೇಭ್ಯುದಿತೆ ಎಂಬುಜಾನಿ ಭುವಿ ಪ್ರಸೇ ದುರ್ಭುವನೋದಯಾನಿ ಇಹ ಪ್ರಜಾತೆ ಯದುವಂಶರತ್ನೇ ಸುರಾನನಾಬ್ಜಾನಿ ಛನಾಕಿ ಲೋಕೆ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ.
ಆ ಕೃಷ್ಣ ಪರಮಾತ್ಮನು ಹುಟ್ಟಿದ ಖುಷಿಗೆ ಲೋಕದಲ್ಲಿ ಯಾವ ಯಾವ ಬದಲಾವಣೆಗಳು ಆಯಿತು ಅಥವಾ ಯಾವ ಯಾವ ಪರಿಸ್ಥಿತಿಗಳು ಹೇಗೆ ಆದವು ಎಂದು ರಾಜರು ಶ್ಲೋಕಗಳಲ್ಲಿ ವರ್ಣಿಸುತ್ತಿದ್ದಾರೆ. ಸೂರ್ಯನು ಉದಯಿಸಿದ ಕೂಡಲೇ ಮರ ಗಿಡಗಳಲ್ಲಿ ವಾಸಿಸುತ್ತಾ ಹಾರುತ್ತಿರುವ ಹಕ್ಕಿಗಳು ಪಕ್ಷಿಗಳು ಸಂತೋಷದಿಂದ ಚಿಲಿಪಿಲಿಗುಟ್ಟಿದವು. ಗೋಕುಲದಲ್ಲಿ ದುಷ್ಟರನ್ನು ಸಂಕಟಕ್ಕಿಡು ಮಾಡುವ ತೇಜಸ್ಸುಳ್ಳ ಕೃಷ್ಣನು ಹುಟ್ಟಿರುವುದನ್ನು ಕೇಳಿ ಸ್ತುತಿ ಮಾಡುವವರು ಬಂದು ಅವನನ್ನು ಹೊಗಳಿ ಹಿಗ್ಗಿಸಿದರು. ಹೀಗೆ ಕೃಷ್ಣ ಪರಮಾತ್ಮನನ್ನು ವರ್ಣಿಸಿದ್ದಾರೆ. ತರುವ್ರಜೋ ಪಕ್ಷಿಗಣಾಶ್ಚರಂತೋ ಜಗುರ್ನಿರೀಕ್ಷ್ಯೋದಯಮುಷ್ಣರಶ್ಮೇಃ ವ್ರಜೇ ಚ ದುಷ್ಟೋಷ್ಣಲಸನ್ಮರೀಚೇ ಸಮಾಗತ ಮಾಗದ ಬಂದಿಸೂತಾಃ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಆ ಕೃಷ್ಣ ಪರಮಾತ್ಮ ಮುದ್ದು ಕಂದ ಹುಟ್ಟಿದ್ದಕ್ಕೆ ಆ ನಂದಗೋಪನು ಏನೇನು ಮಾಡಿದನು ಎಂದು ಈ ಶ್ಲೋಕದಲ್ಲಿ ರಾಜರು ವರ್ಣಿಸುತ್ತಿದ್ದಾರೆ. ಸೂರ್ಯನ ಕಾಂತಿಗಳು ಆಕಾಶದಲ್ಲಿ ಹರಡಿದ್ದವು. ನಂದಗೋಪನು ಮಗನು ಜನಿಸಿದ ಆ ಖುಷಿಗೆ ಬ್ರಾಹ್ಮಣರಿಗೆ ಚಿನ್ನದ ಒಡವೆಗಳಿಂದ ಅಲಂಕಾರಗೊಂಡಿರುವ ಗೋವುಗಳನ್ನು ದಾನ ಮಾಡಿ ಅವುಗಳನ್ನು ವೈಷ್ಣವ ಸಂಪ್ರದಾಯದಂತೆ ಕೃಷ್ಣಾರ್ಪಣ ಮಾಡಿದನು. ಕೃಷ್ಣನಿಗೆ ಕೃಷ್ಣಾರ್ಪಣ ಮಾಡಿದ ಸೋಜಿಗದ ವಿಷಯ ಇದು. ಆ ಕೃಷ್ಣ ಪರಮಾತ್ಮ ಹುಟ್ಟಿದಕ್ಕೆ ಅವನಿಗೆ ಹಿಂತಿರುಗಿ ಕೊಟ್ಟಿರುವ ವಿಷಯ ಇದು. ಸಹಸ್ರಶೋ ಗೋಗಣಮುಷ್ಣ ದೀಪ್ತಿ ಸಮರ್ಪಯಾಮಾಸ ಪದೇ ಮುರಾರೇಃ ಸುವರ್ಣಭಾಸಾಂ ವಲಿತಾಂಶ್ಚ ನಂದಃ ಸ್ವಗೋಗಣಾನ್ ವಿಪ್ರಕುಲಾಯ ದತ್ತಾನ್. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಕೃಷ್ಣ ಪರಮಾತ್ಮನು ಮುಂದೆ ಮಾಡುವ ಸಾಧನೆಗಳನ್ನು ಹಿಂದೆ ಅದಕ್ಕೆ ತಯಾರಿಯಾಗುವಂತೆ ಆ ಪುಟ್ಟು ಕಂದಮ್ಮನು ಗೋವರ್ಧನ ಪರ್ವತದ ತಪ್ಪಲುಗಳಲ್ಲಿ ಹಸುಗಳೊಡನೆ ಕರುಗಳೊಡನೆ ಸಂಚರಿಸುವನು. ಆಗ ಅವನಿಗೆ ಬಹಳ ಹಸುಗಳು ಬೇಕಾಗುವವು ಎಂಬ ಅಭಿಪ್ರಾಯದಿಂದಲೋ ಎಂಬಂತೆ ನಂದಗೋಪನು ತಾನು ಕೃಷ್ಣಾರ್ಪಣ ಬುದ್ಧಿಯಿಂದ ಬ್ರಾಹ್ಮಣರಿಗೆ ದಾನ ಮಾಡಿದ ಗೋವುಗಳು 1000 ಮಾಡಿ ಹೆಚ್ಚುವವು ಎಂದು ಯೋಚಿಸಿ ಗೋವುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು. ಹೀಗೆ ನಂದಗೋಪನು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡನು. ಸನಂದಗೋಪಃ ಪ್ರದದೌ ದ್ವಿಜೋಭ್ಯೋ ಬಹೂನಿ ಗೋರೂಪಧನಾನಿ ವಿಷ್ಣೋಃ ತಟೀಷು ಗೋಭಿತ್ ಸಹ ಸಂಚರಿಷ್ಟೋಃ ಸಹಸ್ರಶಸ್ತಾ ಇವ ಸಾಧಯಿಷ್ಯನ್. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ನಂದನಿಗೆ ಖುಷಿಯ ಪಾರವೇ ಇಲ್ಲದಂತಾಗಿದೆ. ಈಗ ಮಗನು ಹುಟ್ಟಿರುವುದರಿಂದ ಅತ್ಯಂತ ಸಂತೋಷಗೊಂಡನು. ಅದರಿಂದವನು ಬ್ರಾಹ್ಮಣರು, ಋಷಿಗಳು, ದೇವತೆಗಳು, ಪಿತೃಗಳು, ಸ್ತುತಿಪಾಠಕರು ಇವರಿಗಾಗಿ ಹಣವನ್ನು ದಾನ ಮಾಡಿದನು. ಈ ವಿಷಯದಲ್ಲಿ ನನ್ನ ಅಭಿಪ್ರಾಯ ಹೀಗಿದೆ ಎಂದು ರಾಜರು ಸ್ವಲ್ಪ ತಿಳಿಸುತ್ತಿದ್ದಾರೆ. ಅಲ್ಪನಾದ ನಂದಗೊಲ್ಲನು ಜಗದೊಡೆಯನಾದ ಕೃಷ್ಣನಿಗೆ ತಂದೆ ಹೇಗಾದನು ಎಂದು ಆ ಬ್ರಾಹ್ಮಣರು ಮೊದಲಾದವರು ಹಾಸ್ಯ ಮಾಡುತ್ತಿದ್ದರು. ಅವರನ್ನು ಹೇಗಾದರೂ ಹಾಗೆ ಹಾಸ್ಯ ಮಾಡದೆ ತನಗೆ ಅನುಕೂಲಕರವಾಗುವಂತೆ ಮಾಡಿಕೊಳ್ಳಬೇಕು ಎಂದರೆ ಅಪೇಕ್ಷೆಯಿಂದ ಪ್ರಪಂಚದಲ್ಲಿ ಸಾಮಾನ್ಯವಾಗಿ ಮನುಷ್ಯರನ್ನು ಹಣವನ್ನು ಕೊಟ್ಟು ಬಾಯಿ ಮುಚ್ಚಿಸುತ್ತಾರೆ. ಹೀಗೆ ರಾಜರು ಆಗಿನ ಕಾಲದಲ್ಲೇ ಯೋಚನೆ ಮಾಡಿ ನಂದಗೋಪನು ಹೀಗೆ ಮಾಡಿದನು ಎಂದು ಹೇಳುತ್ತಿದ್ದಾರೆ. ವಿಪ್ರಾರ್ಷಿ ದೇವ ಪಿತೃಬಂಧಿ ಸುಹೃರ್ಜನೇಭ್ಯೋ ವಿತ್ತಾನ್ಯದಾತ್ ಕಿಲ ಸತುಷ್ಟ ಮನಸ್ಸ ನಂದಃ ಇತ್ತಂ ಮತಿರ್ಮಮ ವಿಭೋ ಪಿತೃತಾಂ ಸ್ವಸಂಸ್ಥಾ ಮುದೀಕ್ಷತಾನ್ ಪ್ರಹಸತೋ ವಿಮುಖಿರ್ಚಿಕೀರ್ಷುಃ. ಕೃಷ್ಣಾರ್ಪಣಮಸ್ತು. ಆ ಕೃಷ್ಣ ಪರಮಾತ್ಮನು ಹುಟ್ಟಿದ ಖುಷಿಗೆ ನಂದಗೋಕುಲದಲ್ಲಿ ಎಲ್ಲ ಮನೆಗಳಲ್ಲೂ ಹಬ್ಬದ ವಾತಾವರಣ ಮೂಡಿತು. ಆ ಸೂರ್ಯನು ಉದಯಿಸಿದಾಗ ಆಕಾಶವು ಧ್ವಜಗಳಂತಿರುವ ಮೇಲ್ಮುಖ ಕಾಂತಿಯುಳ್ಳದಾಯಿತು. ತೋರಣಗಳಂತಿರುವ ಕೆಳಮುಖದ ಕಾಂತಿಗಳಲ್ಲೂ
ಪ್ರಕಾಶಿಸಿತು. ಶ್ರೀಕೃಷ್ಣನು ಜನಿಸಿದಾಗ ಗೋಕುಲದ ಪ್ರದೇಶವು ನಾನಾ ಬಗೆಯ ಧ್ವಜಗಳಿಂದಲೂ ತೋರಣಗಳ ಸಮೂಹಗಳಿಂದಲೂ ವಿರಾಜಿಸುತ್ತಿತ್ತು. ಅಂದರೆ ಶ್ರೀಕೃಷ್ಣನು ಜನಿಸಿದ ಆ ಸಂತೋಷವನ್ನು ಜನರು ಮನೆ ಮನೆಗಳಲ್ಲಿ ತೋರಣ ಕಟ್ಟಿ ಧ್ವಜವನ್ನು ಏರಿಸಿ ಸಂಭ್ರಮಿಸುತ್ತಿದ್ದರು. ಧ್ವಜಃ ಪ್ರಭುರೂರ್ಧ್ವಮುಖೈರ್ಮಯೂಖೈಃ ಅಧೋಮುಖಸ್ತೋರಣ ಸಂಹಿತೈಶ್ಚ ವಿಭೂಷಿತದ್ರವ್ಯಜಭೂಶ್ಚ ಚಿತ್ರ ಧ್ವಜೈಃ ಸ್ಫುರತ್ತೋರಣ ಸಂಶ್ಚಯೈಶ್ಚ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಆ ಕೃಷ್ಣ ಪರಮಾತ್ಮನು ನಮ್ಮ ಮನೆಗೆ ಬರುವನೆಂದು ತಿಳಿದು ಅಲ್ಲಿಯ ಜನರು ಮಂಗಳಕ್ಕಾಗಿ ತಮ್ಮ ಮನೆಯಲ್ಲಿ ಬೇಗನೆ ಧ್ವಜವನ್ನು ನೆಟ್ಟು ಅದಕ್ಕೆ ಪತಾಕೆಗಳನ್ನು ಕಟ್ಟಿದರು. ಬಾಗಿಲುಗಳಿಗೆ ವಿಧ ವಿಧವಾದ ತೋರಣವನ್ನು ಕಟ್ಟಿ ಪೂರ್ಣ ಕುಂಭಗಳನ್ನಿರಿಸಿ ಅಲಂಕರಿಸಿದರು. ಇದು ಹೇಗೆ ಕಾಣುತ್ತಿತ್ತು ಎಂದರೆ, ಮುಂದೆ ಆ ಪುಟ್ಟು ಕಂದಮ್ಮನು ಬಂದು ಆ ಮನೆಗಳಲ್ಲಿ ಕ್ರೀಡೆ ಆಡುವನು, ಹಾಗೆ ಎಲ್ಲರನ್ನು ಮುದಗೊಳಿಸುವನು ಎಂಬಂತೆ ಆ ಪರಿಸ್ಥಿತಿಯು ಕಾಣುತ್ತಿತ್ತು ಎಂದು ರಾಜರು ಈ ಶ್ಲೋಕದಲ್ಲಿ ವರ್ಣಿಸುತ್ತಿದ್ದಾರೆ. ಲಸತ್ಪತಾಕ ಧ್ವಜ ಕುಂಭ ತೋರಣೈ ವಿಭಾಸಿತಾನಿ ವ್ರಜ ಮಂದಿರಾಣಿ ತೇ ಪ್ರವೇಕ್ಷ್ಯತೀಮಾನಿ ಸಬಾಲಲೀಲಯ ವಿಭುರ್ಪತೇತೀವ ವಿತೇನುರಂಜಸ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಗೋಪಾಲಕರು ಕೃಷ್ಣ ಜನಿಸಿದಾಗ ಅಲಂಕಾರಗೊಂಡರು. ಹಾಗೆ ಅದನ್ನು ಬಿಟ್ಟು ತಮ್ಮ ಕರು, ಹಸು, ಎತ್ತು ಮುಂತಾದ ಪ್ರಾಣಿಗಳಿಗೆ ಎಣ್ಣೆ ಜೊತೆಗೆ ಅರಿಶಿಣದ ಪುಡಿಯನ್ನು ಬೆರೆಸಿ ಅದರಿಂದ ಚೆನ್ನಾಗಿ ಅಲಂಕಾರ ಮಾಡಿದರು. ಅದು ಪ್ರಭಾವವಾದ ಶ್ರೀಕೃಷ್ಣನು ಮುಂದೆ ದಯೆಯಿಂದ ಕರುಣೆಯಿಂದ ಆ ಕರು ಮೊದಲಾದವುಗಳನ್ನು ಕಾಯುತ್ತಾ ಅವುಗಳನ್ನು ಮುದ್ದಿಸುತ್ತಿದ್ದನು. ಆಗ ಇವು ಆ ಕೃಷ್ಣನ ನೋಟಕ್ಕೆ ಅಂದವಾಗಿ ಕಾಣಲಿ ಎಂಬ ಭಾವನೆಯಿಂದ ಹೀಗೆ ಮಾಡಿದರೋ ಎಂಬಗೆ ಕಾಣುತ್ತಿತ್ತು ಎಂದು ರಾಜರು ವರ್ಣಿಸುತ್ತಿದ್ದಾರೆ. ಸಫಾಲಯಿಷ್ಯನ್ ಸದಯಾವಲೋಕೈ ರಿಮಾನ್ ಕೃತಾರ್ಥಾನ್ ರಚಯಿಷ್ಯತೀತಿ ಹೃದೇವ ವತ್ಸ ವ್ರಜ ಗೋ ವೃಷಾದಿ ನಲಂ ಪ್ರಚಕ್ರು ಸಹರಿದ್ರತೈಲೈಃ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಎಲ್ಲರೂ ಆ ಕೃಷ್ಣ ಪರಮಾತ್ಮನನ್ನು ಕಂಡು ಸಂಭ್ರಮಿಸುವವರೇ. ಇಷ್ಟು ದಿನ ಹಿರಿಯರು ಕೃಷ್ಣನನ್ನು ನೋಡುವುದಕ್ಕೆ ಕಾತುರದಿಂದ ಇದ್ದರು. ಆದರೆ ಈಗ ಸಣ್ಣ ಮಕ್ಕಳು ಕೂಡ ಪ್ರಾರಂಭಿಸಿದರು. ಶ್ರೀಕೃಷ್ಣನು ಜನಿಸಿದ ಸಮಯದಲ್ಲಿ ನಂದಗೋಕುಲದ ಗೊಲ್ಲರ ಮಕ್ಕಳು ಅಲ್ಲಿಗೆ ಬಂದು ಮೊಸರು, ತುಪ್ಪ, ಹಾಲು, ಬೆಣ್ಣೆ ಇವುಗಳಿಂದ ಸಂತೋಷದಿಂದ ಆಟ ಆಡಿ ಕುಣಿದಾಡುತ್ತಿದ್ದರು. ಅದು ಹೇಗಿತ್ತು ಅಂದರೆ, ಅವರು ಕೃಷ್ಣನಲ್ಲಿ ಪ್ರೀತಿಯಿಂದ ಬಂದು, ಸ್ವಾಮಿ ನೀನು ಬಾಲಕನಾಗಿ ನಮ್ಮೊಡನೆ ಈ ರೀತಿ ಆಟವಾಡು ಎಂದು ಕೇಳುತ್ತಿದ್ದಾರೆಯೋ ಎಂಬಂತೆ ಕಾಣುತ್ತಿತ್ತು. ಹೀಗೆ ರಾಜರು ವರ್ಣಿಸಿದ್ದಾರೆ ಈ ಶ್ಲೋಕದಲ್ಲಿ. ಇತ್ತಂ ತ್ವಮಾತ್ರ ಶಿಶುಭಾವಮುಪೈತ್ಯ ಸಾಕಂ ಅಸ್ಮಾಭಿರೀಶ ವಿಹರೇತಿ ವದನ್ನಿವಾಸೈ ದಧ್ನಾಗೃಥೇನ ಪಯಸಾ ನವನೀತ ಜಾತೈ ಸ್ನಿಗ್ಧಸ್ತದೈತ್ಯ ವಿಜಹಾರ ಕುಮಾರವರ್ಗಃ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಆ ಕೃಷ್ಣ ಪರಮಾತ್ಮನು ಹುಟ್ಟಿದ ಆ ವೇಳೆ ಸೂರ್ಯ ಯಾವಾಗ ಬರುವನು, ಚಂದ್ರ ಯಾವಾಗ ಇರುತ್ತಾನೆ ಎಂಬುದು ಜನರಿಗೆ ಮರೆಯಂತೆ ಆಯಿತು. ಹೀಗಿರಬೇಕಾದರೆ ಸೂರ್ಯನು ಉದಯಿಸಿದ ಆ ಸಮಯದಲ್ಲಿ ಜನರೆಲ್ಲ ತಮ್ಮ ತಮ್ಮ ಧರ್ಮವಾದ ಸ್ನಾನ ಸಂಧ್ಯಾ ವಂದನಾದಿಗಳನ್ನು ವೇಳೆ ಮೀರುವುದರಿಂದ ಧರ್ಮವು ಲೋಪವಾದೀತೋ ಎಂಬ ಭಯದಿಂದ ಸರಿಯಾಗಿ ಆಚರಿಸುತ್ತಿದ್ದರು. ಆದರೆ ಸೌಮ್ಯನಾದ ಚಂದ್ರನು ಉದಯಿಸಿದಾಗ ಹೀಗೆ ಧರ್ಮವನ್ನು ಆಚರಿಸುತ್ತಿರಲಿಲ್ಲ. ಇದೇ ಅಲ್ಲವೇ ಪ್ರಪಂಚದಲ್ಲಿರುವ ಸ್ವಭಾವ ಎಂದು ರಾಜರು ಆ ಕೃಷ್ಣ ಪರಮಾತ್ಮನು ಹುಟ್ಟಿದ ಗುಂಗಿನಲ್ಲಿ ಎಲ್ಲರೂ ಇದ್ದರು ಎಂದು ಹೇಳುತ್ತಿದ್ದಾರೆ. ವಿಧೌ ಪ್ರಶಾಂತೆ ಬ್ಯುದಿತೆ ಜನೋಯಂ
ಅಭುಂಕ್ತ ಭೋಗಾನ್ ಪುರುಷಾನ್ನ ಭಾನೋ ಕರೋತಿ ಧರ್ಮಂಚ ಚಕಿತಾಸ್ತಥಾ ತಾದ್ ಬಿವೇತಿ ಸರ್ವಾ ಪುರುಷಾನ್ನ ಶಾಂತತ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಆ ವಿಷ್ಣುವನ್ನು ಭಜಿಸಿದರೆ ನಮಗೆ ಮೋಕ್ಷವು ಉಂಟಾಗುತ್ತದೆ ಎಂದು ರಾಜರು ಹೇಳುತ್ತಿದ್ದಾರೆ. ಪ್ರಪಂಚದಲ್ಲಿ ಶ್ರೀಮನ್ನಾರಾಯಣನ ವಂದನೆಯಲ್ಲಿ ಆಸಕ್ತನಾದ ಮಾನವನು ಉನ್ನತ ಸ್ಥಿತಿಯನ್ನು ಹೊಂದಿಯೇ ಹೊಂದುತ್ತಾನೆ, ಅದರಲ್ಲಿ ಸಂಶಯವಿಲ್ಲ. ಅಂದರೆ ಮೋಕ್ಷ ಸಾಧನೆ ಮಾಡಿಯೇ ಮಾಡುತ್ತಾನೆ. ಅದರಂತೆಯೇ ಉದಯಿಸಿದ ಸೂರ್ಯನು ತನ್ನ ಕಿರಣಗಳನ್ನು ಆಕಾಶದಲ್ಲಿ ಪ್ರಸಾರ ಮಾಡುತ್ತಾ ಕ್ರಮವಾಗಿ ಮೇಲಕ್ಕೇರಿದನು ಎಂದು ರಾಜರು ಈ ಶ್ಲೋಕದಲ್ಲಿ ಸೂರ್ಯನನ್ನು ವರ್ಣಿಸುತ್ತಿದ್ದಾರೆ. ಹಾಗೆ ಸ್ವಾಮಿಯ ಪಾದವನ್ನು ಹಿಡಿದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎಂದು ಹೇಳುತ್ತಿದ್ದಾರೆ. ನಭಸ್ಪೃಶನ್ ಮುನ್ಮುಖ ದೀಪ್ತಿ ವೃಂದೈ ರಸೌ ಕ್ರಮೇಣೋರ್ಧ್ವಮಿಯಾಯ ಭಾಸ್ವನ್ ತಥಾ ಹಿ ತದ್ವಿಷ್ಣು ಪದಾನುಶಕ್ತ ಕರಾ ಕಥಂ ನೋರ್ಧ್ವಮುಪೈತಿ ಲೋಕಃ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಪೂರ್ವ ದಿಕ್ಕಿನಲ್ಲಿ ಉದಯಿಸಿದ ಸೂರ್ಯನು ಮೊದಲು ಕೆಂಪಗಿದ್ದನು. ಮಧ್ಯಾಹ್ನವಾಗುತ್ತಾ ಕೆಂಪನ್ನು ತ್ಯಜಿಸಿ ಕಠಿಣ ಕಿರಣನಾಗಿ ಬೇಗೆಯನ್ನುಂಟು ಮಾಡಿದನು. ಇದು ಅವನು ಹಿಂದೆ ತ್ರೇತಾಯುಗದಲ್ಲಿ ರಾಮಾವತಾರದಲ್ಲಿ ತನ್ನ ವಂಶದಲ್ಲಿ ಹುಟ್ಟಿದ ಶ್ರೀ ಮಹಾವಿಷ್ಣುವು ಈಗ ದ್ವಾಪರ ಯುಗದಲ್ಲಿ ತನ್ನ ತಮ್ಮನಂತಿರುವ ಚಂದ್ರನ ವಂಶದಲ್ಲಿ ಜನಿಸಿದ ಆ ಚಂದ್ರನಿಗೆ ಮೇಲ್ಮೆಯನ್ನುಂಟು ಮಾಡಿದನೆಂದು ಅಸೂಯೆಯಿಂದ ಪ್ರೀತಿಯನ್ನು ತ್ಯಜಿಸಿ ಕೋಪಗೊಂಡಿರುವನೋ ಎಂಬಂತೆ ತೋರಿದನು. ಪ್ರಪಂಚದಲ್ಲೂ ಹೀಗೆ ತಾನೆ. ತಮ್ಮನಿಗೆ ಏನಾದರೂ ಕೊಟ್ಟರೆ ಅಣ್ಣನಿಗೆ ಬೇಗ ಸಿಟ್ಟು ಬರುವುದು. ಅದನ್ನೇ ರಾಜರು ಇಲ್ಲಿ ಹೇಳುತ್ತಿದ್ದಾರೆ. ಸೋಮಾನ್ವಯೇ ಜಾತಮಿನೋ ನಿರೀಕ್ಷಾ ರಾಮಾನುಜಂ ಮಾನ್ಯಮಿವಾದದಾನಾಃ ರಾಗಂ ಪರಿತ್ಯಜ್ಯ ಬಭೂವ ತೀಕ್ಷ್ಣಃ ಶ್ರೇಯೋನುಜಾಸ್ಯಪಿ ನ ವೈ ಸಹಂತೆ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಸೂರ್ಯನು ಕಠಿಣವಾದ ಕಿರಣವುಳ್ಳವನಾದನು. ಆದರೂ ತನ್ನ ಹೆಂಡತಿಯಾದ ಛಾಯಾದೇವಿಯಂತಿರುವ ನೆರಳನ್ನು ಅವಲಂಬಿಸಿದ ಜನರಿಗೆ ಸಂತಾಪವನ್ನು ಉಂಟು ಮಾಡುವುದಿಲ್ಲ. ಲೋಕದಲ್ಲಿ ಕಠಿಣನಾದ ಮನುಷ್ಯನು ಯಾರಾದರೂ ತನ್ನ ಹೆಂಡತಿಯ ಪ್ರೀತಿಗೆ ಪಾತ್ರರಾಗಿದ್ದರೆ ಅವರಿಗೆ ತೊಂದರೆ ಮಾಡುವುದಿಲ್ಲವಷ್ಟೇ. ಹೇಗೆ ತಾನೇ ಮಾಡಿಯಾನು? ಹಾಗೆ ನಮ್ಮ ಸ್ವಾಮಿಯು ಅವನಿಗೆ ನಾವು ಯಾವಾಗಲೂ ಮೊರೆ ಹೋದರೆ ಯಾರಿಂದಲೂ ತೊಂದರೆಯನ್ನು ಮಾಡಿಸುವುದಿಲ್ಲ. ಇದನ್ನು ರಾಜರು ಸೂಕ್ಷ್ಮ ದೃಷ್ಟಿಯಿಂದ ಈ ಶ್ಲೋಕದಲ್ಲಿ ವರ್ಣಿಸುತ್ತಿದ್ದಾರೆ. ಮ್ಲಾನಂ ವಿದತ್ತೇ ನಮುಖಂ ಜನಾನಾಂ ಛಾಯಾಶ್ರಿತಾನಮಪಿ ದಿಗ್ಭವಾನುಃ ಕ್ರೂರೋಪಿ ಮರ್ತ್ಯ ಸ್ವಕಲತ್ರ ಸಾಂದ್ರ ಸಂಬಂಧಭಾಜಾಂ ನಹಿತಾಪದಾನಿ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಸ್ವಾಮಿ ಗೋವನ್ನು ಸಂರಕ್ಷಿಸಲು ಗೊಲ್ಲರ ವಂಶದಲ್ಲಿ ಜನಿಸಿದನು. ಭೂದೇವಿಯು ಗೋರೂಪವನ್ನು ಧರಿಸಿ ಬ್ರಹ್ಮನನ್ನು ಕಾಪಾಡಬೇಕೆಂದು ಮೊರೆಹೊಕ್ಕಳು. ಅವನು ಅವಳ ಪ್ರಾರ್ಥನೆಯಂತೆ ಶ್ರೀಮನ್ನಾರಾಯಣನನ್ನು ಆ ಭೂದೇವಿಯನ್ನು ಕಾಪಾಡುವುದಕ್ಕಾಗಿ ಸ್ತುತಿಸಿದನು. ಆ ನಾರಾಯಣನು ಗೋರೂಪಿಯಾದ ಭೂಮಿಯನ್ನು ಕಾಪಾಡುವುದಕ್ಕಾಗಿ ಔಚಿತ್ಯವನ್ನು ಅನುಸರಿಸಿ ತಾನು ಗೊಲ್ಲರ ವಂಶದಲ್ಲಿ ಜನಿಸಿದನು. ಗೋವನ್ನು ಗೊಲ್ಲನನ್ನು ಕಾಪಾಡುವುದು ಯುಕ್ತವಾದದ್ದು ಅಷ್ಟೇ. ಯತೋ ಹಿ ಗೋರೂಪಧರಾಂ ಧರಿತ್ರೀಂ ಸಪಾಲಯಿಷ್ಯನ್ ಹರಿರಾವಿರಾಸೀತ್ ಸಹಾನುಕೂಲೈರಮರೈ ಸ್ವಕೀಯೈ ತಥಾ ಸ ಗೋಪಾಲಕ ವಂಶಜೋಭೂತ್. ಕೃಷ್ಣಾರ್ಪಣಮಸ್ತು. ಇಂದಿನ ದಿನ ವಿಶೇಷದಂತೆ ಗೋವತ್ಸ ದ್ವಾದಶಿ ಇವತ್ತು. ಹಾಗೆಯೇ ಸ್ವಾಮಿಯು ಗೋವುಗಳನ್ನು ರಕ್ಷಿಸಲು ಹೀಗೆ ಅವತಾರ ಮಾಡಿದನು.
ಶ್ರೀ ಗುರುಭ್ಯೋ ನಮಃ. ಆ ಕೃಷ್ಣ ಪರಮಾತ್ಮನಿಗೆ ಮಾಧವ ಎಂಬ ಹೆಸರು ಹೇಗೆ ಬಂದಿತು ಎಂದು ಈ ಶ್ಲೋಕದಲ್ಲಿ ರಾಜರು ವರ್ಣಿಸುತ್ತಿದ್ದಾರೆ. ಶಾಸ್ತ್ರವಿಧಿಯನ್ನು ತಿಳಿದ ಬ್ರಾಹ್ಮಣರು ಕೃಷ್ಣನಿಗೆ ಹುಟ್ಟಿಲ್ಲದವನಾದರೂ ಅವನಿಗೆ ಮಗು ಹುಟ್ಟಿದಾಗ ಮಾಡುವ ಜಾತಕರ್ಮವೆಂಬ ಸಂಸ್ಕಾರವನ್ನು ಮಾಡಿ ಮಾಧವನನ್ನಾಗಿ ಮಾಡಿದರು. ದೇವತೆಗಳಲ್ಲಿ ಮೊದಲನೆಯನಾದ ಆ ಕೃಷ್ಣನು ಮಧುವೆಂಬ ಯಾದವನ ವಂಶದಲ್ಲಿ ಹುಟ್ಟಿದ್ದೆ. ಇದು ವಂಶಕ್ರಮದಿಂದ ಬಂದ ಮಾಧವ ಎಂಬ ಹೆಸರನ್ನು ಪಡೆಯಲು ಅನರ್ಹವಾಗಿದ್ದರೂ ಆ ಬ್ರಾಹ್ಮಣರ ಮಂತ್ರಗಳ ಮತ್ತು ಜಾತಕರ್ಮಕ್ಕೆ ಉಪಯೋಗಿಸುವ ಜೇನಿನ ವರ್ಚಸ್ಸಿನಿಂದಲೂ ಲಕ್ಷ್ಮಿಗೆ ಪತಿಯಾದರಿಂದಲೂ ಮಾಧವನು ಆದನು ಎಂದು ಎಲ್ಲರೂ ಹೇಳಿ ಕೊಂಡಾಡತೊಡಗಿದರು. ಅಜನ್ಮನಸ್ತಸ್ಹಿ ಜಾತಕರ್ಮ ವಿದಾಯ ವಿಪ್ರಾ ವಿದದುರ್ವಿದಿಗ್ನಾಃ ಮಧೋಕುಲ ಜಾತಮಪಿ ಸ್ವಮಂತ್ರ ಮಧುಶ್ರಿಯ ಮಾಧವಮಾದಿ ದೇವಾಂ. ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹೊಸ ಇಷ್ಟವಾದ ವಿಷಯಗಳು ಒದಗಿದಾಗ ಯಾರಿಗೂ ಅದನ್ನು ಅನುಭವಿಸಿ ಸಾಕೆನಿಸುವುದಿಲ್ಲ. ಹಾಗೆಯೇ ನಮ್ಮ ಪುಟ್ಟ ಕೃಷ್ಣ ಪರಮಾತ್ಮನು ಮಾಡಿದನು. ಹಿಂದೆ ಕೃಷ್ಣ ಹುಟ್ಟಿ ಯಾರ ಸ್ತನ್ಯಪಾನವನ್ನು ಮಾಡಿರಲಿಲ್ಲ. ಅವನಿಗೆ ಅದರ ರುಚಿ ಗೊತ್ತಿರಲಿಲ್ಲ. ಆದರೆ ಈಗ ಅವತರಿಸಿದ ಅವನು ಹೊಸದಾಗಿ ತಾಯಿಯ ಸ್ತನ್ಯಪಾನವನ್ನು ಮಾಡುವ ಸಂದರ್ಭವೂ ಒದಗಿದೆ. ಆದ್ದರಿಂದವನು ತೃಪ್ತನಾಗದಂತೆ ಯಾವಾಗಲೂ ಸ್ತನಪಾನವನ್ನೇ ಮಾಡುತ್ತಿದ್ದನು. ಹಾಗೆ ಅದರಲ್ಲೇ ಅತಿ ಆಸಕ್ತಿಯಿಂದಿದ್ದನು ಎಂದು ರಾಜರು ಈ ಶ್ಲೋಕದಲ್ಲಿ ವರ್ಣಿಸುತ್ತಿದ್ದಾರೆ. ಪುರಾಜನನ್ಯ ಸ್ತನಪಾನ ಜಾತ ಸುಖಾನಭಿಜ್ಞೋ ಜನಿರೇಶ ಕೃಷ್ಣಃ ಪಪೌಸ್ತನ ಕ್ಷೀರಮತೃಪ್ತ ಕಲ್ಪಃ ಪ್ರಿಯೇಷು ನೂತ್ನೇಷು ಹಿ ಕಸ್ಯ ತೃಪ್ತಿಃ. ಕೃಷ್ಣಾರ್ಪಣಮಸ್ತು.